ಭಕ್ತನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಮೊದಲನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ ಪ್ರೇರೆ. ಈ ಒಂದು ಆ ಗ್ರಂಥದ ಪತ್ರಿಕೆಯ ಮುಖ್ಯ ಮೂಲ ಉದ್ದೇಶ ಮತ್ತು ಮುಖ್ಯ ಪದಗಳು ಆ ಪಾಪ ವಿಮೋಚನೆ, ರಕ್ಷಣೆ, ನಿರ್ಣಯ, ನೀತಿ, ಕೃಪೆ, ನಂಬಿಕೆ. 7 ಮುಖ್ಯವಾದ ಪದಗಳು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿವೆ. ಸುಮಾರು 16 ಅಧ್ಯಾಯಗಳಿಂದ ಕೂಡಿದ ಒಂದು ಗ್ರಂಥವು ಸುಮಾರು 433 ವಾಕ್ಯಗಳಿಂದ ಇರುವಂತಹ ಒಂದು ಗ್ರಂಥವಾಗಿದೆ. ಅದೇ ಗ್ರಂಥಕರ್ತನಾಗಿರುವಂತ ಪೌಲನು ತನ್ನನ್ನ ಕರ್ತನಾದ ಯೇಸು ಕ್ರಿಸ್ತನ ದಾಸನಾಗಿ ಅಪೊಸ್ತಲನಾಗಿ ಎಣಿಸಲ್ಪಟ್ಟವನೆಂಬುದಾಗಿ ಈ ಪತ್ರಿಕೆಯಲ್ಲಿಯೂ ಅನೇಕ ಪತ್ರಿಕೆಗಳಲ್ಲಿ ಬರೆಯಲ್ಪಟ್ಟ ಹಾಗೆ ಮತ್ತು ನೇಮಿಸಲ್ಪಟ್ಟವನು, ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು ಎಂಬುದಾಗಿ ಕಳೆದ ಸಾರಿ ನಾವು ವಾಕ್ಯವನ್ನು ಕಲಿಯುವಾಗ ಯೇಸು ಕ್ರಿಸ್ತನ ದಾಸರು, ದೇವರ ದಾಸರು ಎಂಬುದಾಗಿ ನಾವು ವಾಕ್ಯವನ್ನು ಕಲಿಯುತ್ತಾ ಬಂದಿದ್ದೇವೆ. ಆದರೂ ನಮ್ಮನ್ನು ತಾಯಿ ಗರ್ಭದಲ್ಲಿ ರೂಪವಾದಕ್ಕಿಂತ ಮುಂಚೆ ಕರೆದಾತನೆಂಬುದಾಗಿ ಕಳೆದ ಒಂದು ಭಾಗದಲ್ಲಿ ನಾವು ಕಲಿಯಬೇಕಾದಷ್ಟಲ್ಲದೆ ಕರ್ತನಾತ್ಮನಿಂದ ಕಲಿತಿದ್ದನ್ನ ಮತ್ತು ಕರ್ತನು ಕೊಟ್ಟಿದ್ದಂತ ಸಂದೇಶವನ್ನು ನಾವು ಕೇಳ್ತಾ ಇದ್ದೇವೆ. ಕರ್ತನ ಚಿತ್ತವಾದ ಬಿರುದಿನಲ್ಲಿ ಇನ್ನು ಅನೇಕ ರೀತಿಯ ದೈವ ಸೇವಕರು ನಡೆಸಿ ಪತ್ರಿಕೆಯನ್ನು ಹೆಚ್ಚಿದಾಗಿ ಧ್ಯಾನ ಮಾಡುವಂತೆ ಕರ್ತನ ನಮಗೆ ಸಹಾಯ ಮಾಡಲಿ. ಪ್ರಾಮುಖ್ಯವಾಗಿ ಕ್ರಿಸ್ತನಲ್ಲಿ ಪ್ರಿಯರೇ, ಈ ರಾತ್ರಿ ಸಹ ನಾವು ಇದೇ ರೋಮ ಪತ್ರಿಕೆಯನ್ನು ಧ್ಯಾನ ಮಾಡೋಣ. ಈ ರಾತ್ರಿಯ ಧ್ಯಾನಕ್ಕಾಗಿ ರೋಮಾಪುರದ ಪತ್ರಿಕೆ ಮೊದಲನೇ ಅಧ್ಯಾಯದ 16, 17 ವಾಕ್ಯಗಳನ್ನು ಓದಿಕೊಂಡು ಇಲ್ಲಿರುವಂತಹ ವಿಷಯವನ್ನ ನಾವು ಕಲಿಯೋಣ. ಅದನ್ನು ಅರ್ಥ ಮಾಡಿಕೊಂಡು ಜೀವಿಸಲು ಕರ್ತನ ನಮ್ಮನ್ನ ನಡೆಸಲಿ. ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆ ಫಲವಾಗಿದ್ದು ನಂಬಿಕೆಯನ್ನ ಪ್ರಕಟಿಸುವಂತದ್ದಾಗಿದೆ. ಕರ್ತನ ತಾನೇ ಈ ರಾತ್ರಿಯ ಧ್ಯಾನಕ್ಕಾಗಿ ಓದಿಕೊಂಡಂತ ವಾಕ್ಯ ಭಾಗವನ್ನ ಆತನ ಆಶೀರ್ವದಿಸಲಿ. ಈಗಾಗಲೇ ಸ್ವಲ್ಪ ಸಮಯ ಇರುವುದರಿಂದ ವಾಕ್ಯ ಸಂದೇಶಕ್ಕಾಗಿ ದೈವ ಸೇವಕರಾಗಿರುವಂತ ಸುಂದರನವರು ಪ್ರಾರ್ಥನೆ ಮಾಡಿದರೆ ಕರ್ತನು ಆ ಒಂದು ಕೂಗು ಮೊರೆಯನ್ನ ಕೇಳಿ ನಮ್ಮನ್ನ ಬಲಪಡಿಸಿ ನಡೆಸಲಿ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ನೋಡುವಾಗ ಈ ಪತ್ರಿಕೆಯ ಧ್ಯೇಯ ಮತ್ತು ಪ್ರಸ್ತಾಪ ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಇಲ್ಲಿ ಭಕ್ತನಾಗಿರುವಂತ ಪೌಲನು ಈ ಗ್ರಂಥವನ್ನು ಬರೆಯುತ್ತಾ ತನ್ನನ್ನು ಪರಿಚಯ ಮಾಡಿಕೊಂಡು ಮತ್ತು ದೇವರು ಯಾಕೆ ಆರಿಸಿಕೊಂಡಿದ್ದಾನೆ, ನೇಮಿಸಿದ್ದಾನೆ ಎಂಬುದಕ್ಕಾಗಿ 14ನೇ ವಚನ ಗ್ರೀಕರಿಗೂ ಇತರ ಜನಗಳಿಗೂ, ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಒಂದು ಭಾರ, ಒಂದು ನೋವು ತನಗಿದೆ ಎಂಬುದಾಗಿ ಹಂಚಿಕೊಳ್ಳುವಂತ ಪೌಲನು ಮುಂದುವರಿಸುತ್ತಾ ಕೆಳಗಡೆ ನಾವು ಬರುವಾಗ 15ನೇ ವಾಕ್ಯದಿಂದಲೂ 16ನೇ ವಾಕ್ಯ ಓದುವಾಗ ಹೀಗಿರುವುದರಿಂದ ರೋಮಪುರದಲ್ಲಿ ನಿಮಗೆ ಸಹ ಸುವಾರ್ತೆ ಸಾರೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾ ಇಲ್ಲಿ ಹೇಳುವಂಥದ್ದು ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಸುವಾರ್ತೆ ಹೇಳುವುದಕ್ಕೆ ನಾಚಿಕೆ, ಭಯ ಇದೆ ಪ್ರೇರೆ. ಇವತ್ತಿನ ದಿನಗಳಲ್ಲಿ ಸಭೆಯಾಗಿ ಕೂಡಿ ಬರುವಾಗ ಸಭೆಯಲ್ಲಿ ಸೇರಿ ಬರುವ ದೇವರ ಮಕ್ಕಳನ್ನ ನೀವು ಯಾಕೆ ಸುವಾರ್ತೆ ಸಾರುತ್ತಿಲ್ಲ ಎಂಬುದಾಗಿ ನಾವು ಕೇಳುವಾಗ ಕೆಲವರು 3 ವಿಷಯಗಳನ್ನು ಹೇಳ್ತಾರೆ. ಅನೇಕ ಹೇಳ್ಬೋದು ನಾವು ಸರಳವಾಗಿ ಸುಲಭವಾಗಿ ಸುವಾರ್ತೆ ಹೇಳುವುದಕ್ಕೆ, ಯಾಕೆಂದ್ರೆ ಪ್ರತಿಯೊಬ್ಬರು ಈ ಸುವಾರ್ತೆ ಎಂಬುದಾಗಿ ನೋಡುವಾಗ ಸುವಾರ್ತೆ ಮಾಡುವಂಥದ್ದು ಒಬ್ಬ ಸುವಾರ್ತಿಕನು, ಒಬ್ಬ ಉಪದೇಶಕನು, ಸಭಾ ಹಿರಿಯರು, ಸಭಾಪಾಲಕರು ಎಂಬುದಾಗಿ ನೆನೆಸದೆ ಕರ್ತನಾದ ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟು ಆರಿಸಲ್ಪಟ್ಟು ನೇಮಿಸಲ್ಪಟ್ಟಂತ ಪ್ರತಿಯೊಬ್ಬರು ಸುವಾರ್ತೆನ ಸಾರುವುದಕ್ಕೆ ಅರ್ಹರಾಗಿದ್ದಾರೆ, ನೇಮಿಸಲ್ಪಟ್ಟಿದ್ದಾರೆ, ಆರಿಸಲ್ಪಟ್ಟಿದ್ದಾರೆ. ಹಾಗಾದರೆ ಈ ಸುವಾರ್ತೆ ವಿಷಯದಲ್ಲಿ ಇವತ್ತಿನ ದಿನಗಳಲ್ಲಿ ನಾವು ಗಮನಿಸುವಾಗ ಆ ದೇವಜನರು ಕೊಡುವಂತಹ 3 ಉತ್ತರಗಳು. ಒಂದು, ಮೊದಲನೇದಾಗಿ ನೋಡುವಾಗ ಭಯ ಅಥವಾ ನಾಚಿಕೆ. ಸುವಾರ್ತೆ ಸಾರೋದಕ್ಕೆ ಭಯವಿದೆ ಮತ್ತು ನಾಚಿಕೆಯೂ ಇದೆ ಪ್ರೇರೆ. ಎರಡನೇದಾಗಿ ನೋಡುವಾಗ ಸುವಾರ್ತೆ ಸಾರುವಂಥದ್ದು ಕೇವಲ ಸಭಾ ಸುವಾರ್ತಿಕರು ಅಥವಾ ಉಪದೇಶಕರು, ಸಭೆ ಅವರ ಕೆಲಸ ಮಾತ್ರ. ನಾನು ವಿಶ್ವಾಸಿಯಾಗಿ ಕೇವಲ ಸಭೆಗೆ ಹೋಗಿ ಆರಾಧನೆಯಲ್ಲಿ ಆಮೇಲೆ ಹೇಳುವುದಕ್ಕೆ ಅಥವಾ ಯಾವುದೋ ಕಾರ್ಯಕ್ರಮಗಳು ಮಾಡೋದಕ್ಕೆ ಮಾತ್ರ ಎಂಬುದಾಗಿ ಹೇಳ್ತಾರೆ. ಮೂರನೇದಾಗಿ ನಾವು ಗಮನಿಸುವಾಗ ನನಗೆ ಸಂಪೂರ್ಣವಾಗಿ ಬೈಬಲ್ ತರಬೇತಿ, ವರ್ಷಾನುಗಟ್ಟಲೆ ತರಬೇತಿ ಎಂಬುದಾಗಿ ನೋಡ್ತೇವೆ.
3 ವಿಷಯಗಳಲ್ಲಿ ಬೈಬಲ್ ತರಬೇತಿ ನಾನು ಪಡೆದುಕೊಂಡಿಲ್ಲ, ಯಾವುದೇ ಬೈಬಲ್ ಕಾಲೇಜ್ಗೆ ನಾನು ಹೋಗಿಲ್ಲ ಎಂಬುದಾಗಿ ಹೇಳುವುದನ್ನು ಗಮನಿಸ್ತೇವೆ ಪ್ರಿಯರೇ. ಹಾಗಾದ್ರೆ ಯಾವ ಬೈಬಲ್ ಕಾಲೇಜ್ಗೆ ಹೋಗದೆ, ಭಯವಿಲ್ಲದೆ, ಹೆದರದೆ, ನಾಚಿಕೆ ಪಡದೆ, ದೇವರ ಬಗ್ಗೆ ಕ್ಲುಪ್ತವಾಗಿ, ಯುಕ್ತವಾಗಿ, ಸುಲಭವಾಗಿ, ಸರಳವಾಗಿ, ಬಹಳ ಸಂಕ್ಷಿಪ್ತವಾಗಿ ದೇವರ ಬಗ್ಗೆ ಹೇಳಿದಂತ ಕೆಲವು ಹೆಸರುಗಳನ್ನ, ಕೆಲವು ಸಮಯಗಳನ್ನ ಈ ರಾತ್ರಿ ನಾವು ಕಲಿಯುವುದಕ್ಕೆ ಮತ್ತು ತಿಳಿದುಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ ಪ್ರೇರೆ. ಯಾಕೆಂದ್ರೆ ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ ಎಂಬುದಾಗಿ ಪೌಲ ಹೇಳುವಾಗ ಅದರ ನಾಚಿಕೆ ಎಂಬುದಾಗಿ ನೋಡೋದಾದ್ರೆ, ಯಾಕೆಂದ್ರೆ ಪೌಲನೊಬ್ಬ ಅಧಿಕಾರವುಳ್ಳವನು, ಒಬ್ಬ ಶ್ರೀಮಂತನು. ಆದ್ದರಿಂದ ಒಂದು ವೇಳೆ ಯಾರ ನೋಡಿದ್ರೆ ನಾನು ಇಂಥ ಶ್ರೀಮಂತನು, ಇಂಥ ಮನೆತನದಲ್ಲಿ ಹುಟ್ಟಿದಂಥವನು, ಏನ್ ಹೇಳ್ತಾರೆ ಎಂಬುದಾಗಿ ಒಂದು ನಾಚಿಕೆ, ಭಯವಿಲ್ಲದೆ ಪೌಲ ಹೇಳುವುದು ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ, ಭಯಪಡುವನಲ್ಲ ಪ್ರೇರೆ. ತನಗೆ ಕರೆಯಲ್ಪಟ್ಟ ಕರ್ತನು ತಾನ್ಯಾರೆಂದು ಪ್ರತ್ಯಕ್ಷಪಡಿಸಿಕೊಂಡಿದ್ದಾನೆ. ನೀನು ಹಿಂಸೆ ಪಡಿಸುವಂತ, ನಿನಗಾಗಿ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತ ನಾನೆಂಬುದಾಗಿ ದೇವರು ಹೇಳಿದಾಗ, ಕ್ರಿಸ್ತನಿಂದಲೇ ಆಶ್ರಯಿಸಲ್ಪಟ್ಟು ನೇಮಿಸಲ್ಪಟ್ಟ ಪೌಲನು ಎಲ್ಲಾ ಸ್ಥಳಗಳಲ್ಲಿಯೂ ಸುವಾರ್ತೆ ಹೇಳೋದಕ್ಕೆ ಆತನು ಸದಾ ಸಿದ್ಧನಾಗಿದ್ದಾನೆ ಮತ್ತು ಅದು ನನ್ನ ಭಾರ ಎಂಬುದಾಗಿ, ಒಂದು ಋಣ ಎಂಬುದಾಗಿ ಹೇಳ್ತಾ ಇದ್ದೇನೆ ಪ್ರೇರೆ. ಹಾಗಾದ್ರೆ ಈ ರಾತ್ರಿ ಜಾವದಲ್ಲಿ ಈ ವಾಕ್ಯ ಭಾಗವನ್ನು ಕೇಳಿಸಿಕೊಳ್ಳುತ್ತಿರುವಂತ ನಮ್ಮಲ್ಲಿ ಎಷ್ಟು ಜನರಿಗೆ ಒಂದು ಋಣಭಾರ, ಸುವಾರ್ತೆ ಸಾರಬೇಕೆಂಬ ಹಂಬಲ, ಅಪೇಕ್ಷೆ ಇರುವುದಾದರೆ, ಅದು ಸುವಾರ್ತೆ ಸಾರೋದಕ್ಕಿರುವಂತ ಈ 3 ಅಡ್ಡಿಗಳು ನಮ್ಮನ್ನ ತಡೆಯುತ್ತಿರುವುದಾದರೆ ಅದನ್ನು ತೆಗೆದುಹಾಕಿ ಪ್ರೇರೆ. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲರನ್ನ ಆಶೀರ್ವಾದ ಮಾಡಿ ಕಳಿಸಲ್ಪಟ್ಟಿದ್ದಾನೆ. ಹೋಗಿರಿ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿರೆಂಬುದಾಗಿ ಹೇಳಿದ್ದು ಅಲ್ಲಿ ನೋಡ್ತೇವೆ. 28ನೇ ಅಧ್ಯಾಯದ ಮತ್ತಾಯನ ಸುವಾರ್ತೆ 18ರಲ್ಲಿ ಶಿಷ್ಯರಿಗೆ. ಶಿಷ್ಯರಂದ್ರೆ ಯಾರು? ಯಾರ್ಯಾರು ಆತನನ್ನ ಅಂಗೀಕರಿಸಿಕೊಂಡ್ರೋ, ಆರಿಸಲ್ಪಟ್ಟರು, ದೇವರ ಮಕ್ಕಳಾಗಿ ಅಧಿಕಾರ ಪಡೆದುಕೊಂಡವರು, ನಾವೆಲ್ಲರೂ ಶಿಷ್ಯರಾಗಿದ್ದೇವೆ. ಅದು ಶಿಷ್ಯರಾಗಿದ್ದೇವೆ ಎಂಬ ಒಂದು ದೃಢವಾದ ತೀರ್ಮಾನ, ನಂಬಿಕೆ ಇದ್ರೆ ನಾವೆಲ್ಲರೂ ಸುವಾರ್ತೆ ಸಾರೋದಕ್ಕೆ ಸಿದ್ಧರಾಗಬೇಕು. ಸುವಾರ್ತೆ ಸಾರುವಂತಹ ವಿಷಯಗಳನ್ನ ಈಗಾಗಲೇ ಹೇಳಿದಂತ ಈ ಒಂದು 7 ವಿಷಯಗಳು. ಒಂದು ಪಾಪ, ಸುವಾರ್ತೆ ಸಾರೋದಕ್ಕೆ ಪಾಪದ ಕುರಿತು ನಾವು ತಿಳಿದುಕೊಂಡಿರಬೇಕು. ಪಾಪ ಏನು ನಾವು ನೋಡಿದ್ದೇವೆ, ಹೆಚ್ಚು ಕಡಿಮೆ ಏನಿಲ್ಲ. ಮತ್ತು ಪಾಪ ಯಾವುದು? ಈಗಾಗಲೇ ಅನೇಕ ಸಲ ಹೇಳಿದ್ದೇವೆ, ಯಾವುದನ್ನ ದೇವರು ಮಾಡು ಎಂಬುದಾಗಿ ಹೇಳಿದ್ದಾನೋ ಮಾಡದಿರುವಂತದ್ದು ಪಾಪ, ಯಾವುದು ಮಾಡಬೇಡ ಎಂಬುದಾಗಿ ಕರ್ತನ ಹೇಳಿದ್ದಾನೋ ಅದನ್ನು ಮಾಡುವುದು ಪಾಪ. ಮತ್ತು ಪಾಪಕ್ಕೆ ಒಂದು ವಿಮೋಚನೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದ 12ನೇ ವಾಕ್ಯ, ಆಕಾಶದ ಕೆಳಗೆ ಮನುಷ್ಯರಲ್ಲಿ ಕೊಡಲ್ಪಟ್ಟ ಯಾವ ನಾಮದಲ್ಲಿ ಮನುಷ್ಯರಿಗೆ ರಕ್ಷಣೆ ಇಲ್ಲ, ಯಾವ ನಾಮದಲ್ಲಿ ಯೇಸು ಕ್ರಿಸ್ತನಲ್ಲಿ ಮಾತ್ರ ವಿಮೋಚನೆ, ರಕ್ಷಣೆ. ಆತನೇ ಪಾಪ ಪರಿಹಾರಕನು ಮತ್ತು ಆತನು ನೀತಿವಂತನಾದ ಕರ್ತನು, ನಮ್ಮನ್ನು ನೀತಿವಂತನಾಗಿ ಮಾಡ್ತಾನೆ. ಆತನ ಕೃಪೆ ನಮ್ಮನ್ನು ನಡೆಸುತ್ತದೆ. ಎಲ್ಲಾ ಪಡೆದುಕೊಳ್ಳಬೇಕಾದರೆ ಯೇಸುವನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿ ನಂಬಿ ರಕ್ಷಣೆ ಹೊಂದಬೇಕೆಂಬ ವಿಷಯವನ್ನು ಹೇಳುವಂತ ಆ ಒಂದು ಪದಗಳನ್ನ ಈ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ. ಅದು ಈಗಾಗಲೇ ಹೇಳಿದ ಹಾಗೆ ಸುವಾರ್ತೆ ಸರಳವಾಗಿ, ಸುಲಭವಾಗಿ, ಕ್ಲುಪ್ತವಾಗಿ, ಸಂಕ್ಷಿಪ್ತವಾಗಿ ಹೇಳಿದಂತ ಒಂದು 4 ಅಥವಾ 3 ಹೆಸರುಗಳನ್ನ ಈ ರಾತ್ರಿ ನಾನು ಧ್ಯಾನಕ್ಕಾಗಿ ಸಿದ್ಧರಾಗುವಾಗ ಕರ್ತನಾತ್ಮನಿಂದ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ ಪ್ರೇರೆ. ಅನೇಕರು ತಿಳಿದುಕೊಂಡಂತ ಒಂದು ಸುಲಭವಾಗಿ, ಒಬ್ಬ ಚಿಕ್ಕ ಮಗಳು, ನಾವು ಹಳೆ ಒಡಂಬಡಿಕೆ 2 ಅರಸರುಗಳ ಗ್ರಂಥ 5ನೇ ಅಧ್ಯಾಯಕ್ಕೆ ಬರುವಾಗ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅರಾಮ್ಯರ ಅರಸನಿಗೆ ನಾಮಾನೊಬ್ಬ ಸೇನಾಪತಿ ಇದ್ದನು. ಯೆಹೋವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರೆಂಬುದಾಗಿ. ದೇವರಿಂದ ಬಲ ಪಡೆದುಕೊಂಡಂತವನೇ. ಮತ್ತೆ ಯಾರಾಗಿದ್ದಾನೆ ಇವನು ಮಹಾಪುರುಷನು, ಸನ್ಮಾನಕ್ಕೆ ಯೋಗ್ಯನೆಂದು ಎಣಿಸುತ್ತಿದ್ದಾನೆಂಬುದಾಗಿ ನೋಡ್ತೇವೆ. ಪರಾಕ್ರಮಶಾಲಿ, ಆದ್ರೆ ಏನಾಗಿದ್ದಾನೆ? ಕುಷ್ಠರೋಗಿಯಾಗಿದ್ದಾನೆ. ಈ ಕುಷ್ಠರೋಗಿ ಮನೆಗೆ ಬಂದಂತ ಅರಾಮ್ಯರ ಒಂದು ಸಾರಿ ಸುಲಿಗೆ ಮಾಡೋದಕ್ಕೋಸ್ಕರ ಇಸ್ರೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನೊಬ್ಬ ಹುಡುಗಿಯನ್ನ ಹಿಡಿದುಕೊಂಡು ಬಂದರೆಂಬುದಾಗಿ ನೋಡ್ತೇವೆ. ಒಂದು ಹುಡುಗಿಯನ್ನ ಹಿಡಿದುಕೊಂಡು ಬಂದಾಗ ಆ ಒಂದು ಹುಡುಗಿ, ಈಗ ಅನೇಕ ಸಲ ನೋಡ್ತೇವೆ, ಎಷ್ಟೋ ಸಾರಿ ದೇವರ ಮಕ್ಕಳು, ಮನೆಯಲ್ಲಿರುವಂತ ಮಕ್ಕಳುಗಳು ಹಾಡುಗಳನ್ನು ಹಾಡೋದಕ್ಕೂ ವಾಕ್ಯವನ್ನು ಓದೋದಕ್ಕೂ ಭಯಪಡೋದನ್ನು ಗಮನಿಸ್ತೇವೆ. ನಮ್ಮ ಯೇಸಪ್ಪನ ಕುಟುಂಬದಲ್ಲಿ ಮಕ್ಕಳು ಹಾಡುವಾಗ ಅದೊಂದು ಧೈರ್ಯ, ಅದು ದೇವರನ್ನ ಘನಪಡಿಸಬೇಕೆಂಬಂತ ಅವ್ರಿಗಿರುವಂತ ಒಂದು ಆಶಯ, ಪ್ರೇರಣೆ. ಹಾಗಾದ್ರೆ ಆ ಹುಡುಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಹುಡುಗಿಯ ಒಂದು ಹೇಳಿದಂತ ವಿಷಯಗಳನ್ನ ನಾವು ಗಮನಿಸುವಾಗ ಎಷ್ಟೊಂದು ಒಳ್ಳೆಯ ಒಂದು ಪಾಠಗಳನ್ನಲ್ಲಿ ನಾವು ಕಲಿತೇವೆ. ಯಾಕೆಂದ್ರೆ
ಏನ್ ಮಾಡಿದಳು ಆ ಹುಡುಗಿ? ಅನೇಕ ಸಲ ತಿಳಿದುಕೊಂಡಿದ್ದೆ ಪ್ರೇರೆ. ಏನ್ ಹೇಳ್ತಾಳಲ್ಲಿ ಗಮನಿಸುವಾಗ, ಆಕೆಯು ನಾಮನ ಹೆಂಡತಿಗೆ ದಾಸಿ ಆದಳು. ಆಕೆಯು ಒಂದು ದಿವಸ, ಯಾರು? ಆ ಹುಡುಗಿ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರೋ ಪ್ರವಾದಿ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಇದರಲ್ಲಿ ದೇವರ ಕುರಿತಾಗಿ ಮತ್ತು ಕುರುಡರನ್ನ ಕುಂಟರನ್ನ ಗುಣಪಡಿಸುವ ಆತನು, ಕುಷ್ಠರೋಗಿಗಳನ್ನ ವಾಸಿ ಮಾಡುವಂತ ಸೃಷ್ಟಿಕರ್ತನಾದ ದೇವರು ನಮ್ಮ ರಕ್ಷಕನೆಂಬುದಾಗಿ ಈ ಶ್ರೇಷ್ಠವಾದ ದೇವರನ್ನ ಕುರಿತು, ದೇವರ ಸೇವಕನಾಗಿರುವ ಎಲಿಷನ ಕುರಿತು ಹೇಳುವುದಕ್ಕೆ ಈ ಹುಡುಗಿ ಯಾವ ಬೈಬಲ್ ಟ್ರೈನಿಂಗ್ ಆಗಿಲ್ಲ ಎಂಬುದನ್ನು ನೆನೆಸ್ತೇನೆ ಪ್ರೇರೆ. ಮತ್ತಿನ ಹುಡುಗಿಗೆ ಭಯವಿಲ್ಲ, ನಾಚಿಕೆ ಪಡ್ತಾ ಇಲ್ಲ. ಸದ್ಯ ಆ ಮನೆಯಲ್ಲಿದ್ದಾಳೆ, ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅನ್ನುವಂತ ಒಂದು ಭಯ ಇರಬಹುದೇನೋ, ಆದ್ರೆ ಭಯ ಪಡದೆ ಅಲ್ಲಿರುವಂತ ಆ ಒಂದು ಕುಷ್ಠರೋಗಿ, ಇವ್ರು ಯಾರು? ಪರಾಕ್ರಮಶಾಲಿ. ಗಮನಿಸ್ರಿ, ಈ ಮಗಳಿಗಿಲ್ಲಿ ಭಯವಿಲ್ಲ, ನಾಚಿಕೆ ಇಲ್ಲ, ಮತ್ತು ನಾನು ಹೇಳ್ಬೋದು ಎಂಬುದಾಗಿ ಯಾವ ಹೆದರಿಕೆನೂ ಇಲ್ಲ. ಸರಳವಾಗಿ, ಸುಲಭವಾಗಿ, ಧಾರಾಳವಾಗಿ ಎದುರುಕೊಳ್ಳದೆ, ಯಾರಿಗೆ? ನಾಮನಿಗೆ, ತನ್ನ ಯಜಮಾನನಿಗೆ ಎಂಬುದಾಗಿ ನೋಡ್ತೇವಲ್ಲ ಪ್ರೇರೆ. ಪೌಲನು ಹೇಳಿದಾಗೆ ನಾನು ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸುವಾರ್ತೆ ಹೇಳುವಂತ ವಿಷಯದಲ್ಲಿ ನಾಚಿಕೆ ಪಡುವಂಥದ್ದು, ಹೆದರುವಂಥದ್ದು ಬೇದೇವ ಜನರಿಗೆ ಅದು ಒಳ್ಳೆಯದು ಎಂಬುದಾಗಿ ನಾವು ಗಮನಿಸ್ತೇವೆ. ಇಲ್ಲಿ ಆ ಒಂದು ಇಸ್ರೇಲರ ಒಂದು ಚಿಕ್ಕ ಹುಡುಗಿ ಎಂಬುದಾಗಿ, ಅಥವಾ ಮಗಳು ದೇವರ ಮೇಲುಗಳು, ದೇವರ ಒಂದು ಕಾರ್ಯಗಳನ್ನು ಕುರಿತು ಹೇಳೋದಕ್ಕೆ ನಾಚಿಕೆ ಪಡಲಿಲ್ಲ. ಮತ್ತೆ ಎರಡನೇದಾಗಿ ನಾವು ಗಮನಿಸುವಾಗ, ದಾನಿಯೇಲನ ಗ್ರಂಥದ 1ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಬರುತ್ತೇವೆ. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯದ 8ನೇ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ. ಈ ವಿಷಯ ನಮಗೆ ಗೊತ್ತುಂಟು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು, ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದು ನಿಶ್ಚಯಿಸಿ, ಕಂಚುಕಿ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ದಾನಿಯೇಲನಿಗೆ ಈ ಒಂದು ಅರಸನು, ರಾಜನು ತಿನ್ನುವಂತ ಯೆಹೋಯಾಕೀಮನ ಎಂಬುದಾಗಿ ನೋಡ್ತೇವಲ್ಲ ಪ್ರೇರೆ, ರಾಜ ಭೋಜನಗಳು ಸಿದ್ಧ ಮಾಡಿ ಕೊಡಿರೆಂಬುದಾಗಿ ಹೇಳಿದಾಗ, ಆ ರಾಜನು ಕೊಡುವಂತ ನೋಡ್ತೇವೆ, ರಾಜನು ಕುಡಿಯುವ ದ್ರಾಕ್ಷಿರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂಬುದಾಗಿ ನಿಶ್ಚಯಿಸಿ. ಹಾಗಾದ್ರೆ ಇಲ್ಲಿ ಕರೆಯುವಂಥದ್ದು, ತಾನೊಬ್ಬ ದೇವರ ಸೇವಕನು, ದೇವರ ಮಗನೆಂಬುದಾಗಿ ತನ್ನನ್ನ ತಾನು ಪರಿಚಯ ಮಾಡಿಕೊಳ್ಳುತ್ತಿದ್ದಾನೆ. ರಾಜ ಭೋಜನಗಳನ್ನು ತಂದಂತ ಅಲ್ಲಿ ನೋಡ್ತೇವಲ್ಲ ಪ್ರೇರೆ, ಯಾರಿಗೆ? ಕಂಚುಕಿಯರ ಅಧ್ಯಕ್ಷನಿಗೆ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ತಿನ್ನುವುದಿಲ್ಲ, ನನ್ನ ಕ್ಷಮಿಸು ಎಂಬುದಾಗಿ ಹೇಳುವಾಗ ಪ್ರೇರೆ, ಈ ದಾನಿಯೇಲನು ಯಾರಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾದ್ರೆ ಇದೇ ಗ್ರಂಥದ 6ನೇ ಅಧ್ಯಾಯದ ನಾವು ನೋಡ್ತೇವೆ 16ನೇ ವಾಕ್ಯ, 6:16 ಗಮನಿಸುವಾಗ, ದಾರ್ಯೂವೇಷನು ದಾನಿಯೇಲನ ಬಳಿ ಮಾತಾಡುವಾಗ ನೋಡ್ತೇವೆ 16ನೇ ವಚನದಲ್ಲಿ, ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ. ಹಾಗಾದ್ರೆ ನಿತ್ಯವೂ ದೇವರನ್ನ ಭಜಿಸುವಂತ, ಆರಾಧಿಸುವಂತ, ಪ್ರಾರ್ಥನೆ ಮಾಡುವಂತ ಒಳ್ಳೆಯ ಸತ್ಯ ದೇವರ ಭಕ್ತನು 20ನೇ ವಾಕ್ಯನ ಬರ್ತೇವೆ ಪ್ರೇರೆ. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನ ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ. ಆಗ ದಾನಿಯೇಲನು ಆ ಒಂದು ಕಂಚುಕಿಯರ ಅಧ್ಯಕ್ಷನಿಗೆ ಆ ರಾಜ ಭೋಜನ ಪದಾರ್ಥಗಳನ್ನು ತಿನ್ನುವುದಿಲ್ಲ ಎಂಬುದಾಗಿ ಹೇಳುವಾಗ, ಯಾಕೆ ತಿನ್ನುವಲ್ಲ ಅಂತ ಪ್ರಶ್ನೆ ಬರುವಾಗ, ತಾನು ಯಾರಾಗಿದ್ದಾನೆ? ತಾನು ಭಜಿಸುವ, ತಾನು ಪೂಜಿಸುವ, ತಾನು ಆರಾಧಿಸುವ ಸೃಷ್ಟಿಕರ್ತನಾದ ಏಕೈಕ ದೇವರು ನನ್ನ ದೇವರು, ಆ ಜೀವ ಸ್ವರೂಪನ ದೇವರ ಮಗನೆಂಬಂತ ಪರಿಚಯ ಮಾಡುವಾಗ, ಮತ್ತು ಆತನ ಯಾರಾಗಿದ್ದಾನೆ, ದೇವರ ಗುಣಗಳು, ದೇವರ ಕಾರ್ಯಗಳು, ಆತನ ನಿಯಮಗಳು ಇದನ್ನೆಲ್ಲ ವಿವರಣೆ ಮಾಡಿ ಹೇಳಿದ್ರಿಂದಲೇ ಇಲ್ಲಿ ದಾರ್ಯೂವೇಷನು ಹೇಳುವಂಥದ್ದು, ಜೀವ ಸ್ವರೂಪನಾದ ದೇವರ ಸೇವಕನೇ. ಜೀವಿಸುವ ದೇವರ ಮಕ್ಕಳಾದಂತ ನಾವುಗಳು, ಚಿಕ್ಕವರಾದವರು ದೊಡ್ಡವರಾದರು, ಇದಕ್ಕೆ ಒಂದು ವಯಸ್ಸಿನ ಅಂತರವಿಲ್ಲ ಪ್ರೇರೆ. ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಹೇಳೋದಕ್ಕೆ ಯಾವ ಸಮಯದಲ್ಲಾದರೂ, ಎಂಥ ವಯಸ್ಸಿನಲ್ಲಾದರೂ ಹೇಳಬೇಕು. ಇವತ್ತಿನ ದಿನಗಳಲ್ಲಿ ದೇವರ ಸಭೆಗೆ ಬರುವಂತ ವಿಶ್ವಾಸಿಗಳೆಲ್ಲ, ಎಷ್ಟೋ ಜನ ಸಭಾ ಸೇವಕರು, ಸುವಾರ್ತಿಕರು, ಸಭಾ ಹಿರಿಯರು, ಈ ಕುಟುಂಬಗಳಿಂದ ಸುವಾರ್ತೆ ಹೊರಡುವಂಥದ್ದು ಬಹಳಷ್ಟು ಕಷ್ಟಕರವಾಗಿದೆ. ಕಾರಣ ಭಯ, ಎರಡನೇದಾಗಿ ತರಬೇತಿ ಇಲ್ಲ ಎಂಬುದಾಗಿ ಹೇಳುವಂಥದ್ದು, ಮತ್ತು ಕೆಲಸ. ಅನೇಕ ನೋಡಿದ ಸುವಾರ್ತಿಕರಾಗಿ ಒಂದು ವೇಳೆ ಸಭೆಯಲ್ಲಿ ಸಮರ್ಪಣೆ ಮಾಡಿಕೊಂಡು
ಹೇಳುವಾಗ ಕೇವಲ ಆ ಸುವಾರ್ತಿಕನ ಮಾತ್ರ ಸುವಾರ್ತೆ ಸಾರುವಂಥದ್ದು. ಸುವಾರ್ತಿಕನ ಹೆಂಡತಿ ಮಕ್ಕಳು, ಯಾಕಂದ್ರೆ ಕೆಲವರು ಇದೊಂದು ಡ್ಯೂಟಿಯಾಗಿ ಜಾಬ್. ಸುವಾರ್ತೆ ಅಂದ್ರೆ ಅವ್ರಿಗೆ ಕೊಟ್ಟಂತ ಒಂದು ಸೇವೆ. ಅವ್ರು ಮಾತ್ರ ಕೂಟಗಳಲ್ಲಿ ಭಾಗಿಯಾಗ್ತಾರೆ, ಅವ್ರು ಮಾತ್ರ ಸುವಾರ್ತೆ ಹೇಳ್ತಾರೆ, ಇದು ನಮ್ ಕೆಲಸ ಅಲ್ಲ ಎಂಬುದಾಗಿ. ಇಲ್ಲ ಪ್ರೇರೆ, ಕುಟುಂಬ ಸಮೇತವಾಗಿ ಸುವಾರ್ತೆ ಸಾರ್ವಜನಿಕ ಸುವಾರ್ತಿಕನು, ಸಭಾ ಹಿರಿಯರು, ಮಕ್ಕಳು ಎಲ್ಲರೂ ಅವರ ನಡೆ ನುಡಿ ನೋಟ ಒಂದು ಸುವಾರ್ತೆ ಆಗಿರಬೇಕು. ಸಭೆಗೆ ಬರುವಂತವರು ಸಮಾಜದಲ್ಲಿ ಯಾವ ಸಮಯದಲ್ಲಾದರೂ ಕ್ರಿಸ್ತನ ಕುರಿತು ಹೇಳುವುದಕ್ಕೆ ಬಹಳ ಸಂಸಿದ್ಧರಾಗಿರಬೇಕು. ಯಾಕಂದ್ರೆ ಈಗ ಇನ್ನು 7ನೇ ತರಗತಿ ಹೋಗುತ್ತಿರುವಂತ ನನ್ನ ಮಗಳು ಹೋಗುವಂತ ಶಾಲೆಯಲ್ಲಿ ಯಾವ ಕಾರಣಕ್ಕೂ ಸೋಲೋದಿಲ್ಲ ಪ್ರೇರೆ. ಅನೇಕ ವಿಷಯಗಳು ಅಲ್ಲಾಗುವಂತ ಯಾವುದೇ ಈ ಡ್ಯಾನ್ಸ್ ಪ್ರೋಗ್ರಾಮ್, ನಾಟಕ ಸೇರ್ತಾ ಇಲ್ಲ, ಭಾಗಿಯಾಗೋದಿಲ್ಲ. ಕೇಳಿದ್ರೆ ಒಂದೇ ಅದು, ನಾನು ದೇವರ ಸೇವಕರ ಮಗಳು ಮತ್ತು ದೇವರು ನಮ್ಮ ಕರ್ತನ ಯೇಸು ಕ್ರಿಸ್ತನ ಮಗಳು. ಆದ್ದರಿಂದ ಹೊಗಳಿಕೊಳ್ಳೋದಕ್ಕೋಸ್ಕರವಾಗಿಲ್ಲ. ಅವಳ ಒಂದು ಜೊತೆ ವಿದ್ಯಾರ್ಥಿಗಳು ಸುಮಾರು 7-8 ಜನ ಹೊಸ ಒಡಂಬಡಿಕೆಗಳನ್ನ ಮತ್ತು ಬೈಬಲ್ ತೆಗೆದುಕೊಂಡು ಹೋಗಿ ಅವರ ಮನೆಗಳಲ್ಲಿ ತಗೊಂಡೋಗಿ ಅವರ ತಂದೆ ತಾಯಿಗಳಿಗೆ ಕೊಟ್ಟಿದ್ದಾರೆ, ಅದನ್ನ ಓದಿಕೊಳ್ಳೋದಕ್ಕೋಸ್ಕರವಾಗಿ. ತುಂಬಾ ಸಂತೋಷವಾಯಿತು ಪ್ರೇರೆ. ಯಾಕೆಂದ್ರೆ ಇದು ನಮ್ಮ ಕುಟುಂಬಗಳಲ್ಲಿ ಮೊದಲು ಸುವಾರ್ತಿಕರಾಗಿ, ಸಭಾ ಹಿರಿಯರಾಗಿ ನಮ್ಮಿಂದ ಅನೇಕ ಸಾರಿ ಸುವಾರ್ತೆ ಹೇಳೋದಕ್ಕೆ ಸಮಯ ಸಿಗುತ್ತದೆ. ಉದ್ಯೋಗ ಮಾಡೋ ಸ್ಥಳದಲ್ಲಿ ಕೆಲವು ವಿಷಯಗಳು ಬಂದಾಗ ನಾನು ಅದನ್ನ ಮುಟ್ಟುವುದಿಲ್ಲ. ಈಗ ಧಾನ್ಯಗಳನ್ನು ತಿನ್ನುವುದಿಲ್ಲ ಎಂಬುದಾಗಿ ಹೇಳಿದಾಗ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದಾಗ ಉತ್ತರ ಕೊಡ್ಲೇಬೇಕು. ನಾನು ಯಾರಾಗಿದ್ದೇನೆ ಹೇಳಿದ್ರಿಂದಲೇ, ಪರಿಚಯ ಮಾಡಿಕೊಂಡಿದ್ದರಿಂದಲೇ ಇವತ್ತು ದಾಯರೋಷ ಹೇಳ್ತಿರುವಂತದ್ದು, ನಿತ್ಯವೂ ಭಜಿಸುವ ನಿನ್ನ ದೇವರು ಜೀವ ಸ್ವರೂಪನ ದೇವರ ಸೇವಕನೆಂಬುದಾಗಿ ಹೇಳ್ಬೇಕಾದ್ರೆ ತನ್ನ ಪರಿಚಯ ಮಾಡಿಕೊಂಡಿದ್ದಾನೆ. ಮತ್ತು ದೇವರು ಯಾರಾಗಿದ್ದಾನೆ ಎಂಬುದಾಗಿ ನೋಡುವಾಗ ದೇವರು ದಾನಿಯೇಲನ ಜೊತೆಯಾಗಿದ್ದುಕೊಂಡು ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನ ಬೆಂಕಿಯಿಂದ ತಪ್ಪಿಸಿದಾಗ ಈ ವಾರ್ತೆ ಇವರೆಲ್ಲರೂ ಕೇಳಿಸಿಕೊಂಡಿದ್ದಾರೆ. ಕಾರಣ ದೇವರು ಇವರಿಗೆ ಮಾಡಿದ ಮೇಲುಗಳು ಸಾಕ್ಷಿಯಾಗಿ ಕಾಣ್ತಾ ಇರುವುದರಿಂದ ಅವ್ರು ಹೇಳ್ತಾರೆ ಪ್ರೇರಣೆ. ಒಂದು, ಸುವಾರ್ತೆ ಹೇಳುವಂತ ನಾವುಗಳು, ನಮ್ಮಲ್ಲಿ ದೇವರು ಮಾಡಿದ ಮೇಲುಗಳು, ದೇವರು ಮಾಡಿದ ಘನಕಾರ್ಯಗಳು, ಅದ್ಭುತ ಕಾರ್ಯಗಳು, ನಮ್ಮ ಪರವಾಗಿ ಆತನ ಮಾಡಿದಂತ ಮಹತ್ ಕಾರ್ಯಗಳು ಅನೇಕರ ಕಣ್ಣಿಗೆ ಕಾಣುವಂತದ್ದಾಗಿರಬೇಕು. ಹೌದು ಎಂಬುದಾಗಿ. ಯಾಕಂದ್ರೆ ದೇವರು ಯಾರಾಗಿದ್ದಾನೆ, ದೇವರ ಮಕ್ಕಳು ಯಾರಾಗಿದ್ದಾರೆ ಅದು ನೋಡುವಾಗ ದೇವರ ಪ್ರೀತಿಯನ್ನು ಅರಿತುಕೊಳ್ತಾರೆ ಪ್ರೇರೆ. ಆದ್ದರಿಂದ ದೇವರ ಜೀವ ಸ್ವರೂಪನು, ನಿತ್ಯವಾಗಿರುವ ಆತನು, ನಿತ್ಯ ಜೀವನ ಕೊಡುವ ಆತನು, ಜೀವಿಸುವ ದೇವರಾಗಿರುವಂತ ಕ್ರಿಸ್ತನ ಕುರಿತಾಗಿ ಹೇಳುವುದಕ್ಕೆ ನಾನು ನಾಚಿಕೆ ಪಡೋದಿಲ್ಲದಾಗಿ ಪೌಲನು ಹೇಳಿದ ಹಾಗೆ, ನಾಚಿಕೆ ಪಡದೆ, ಭಯಪಡದೆ, ಹೆದರದೆ, ಕ್ಲುಪ್ತವಾಗಿ, ಸರಳವಾಗಿ, ಸುಲಭವಾಗಿ ದೇವರ ಕುರಿತು ಹೇಳಿದಂತ ಇಬ್ಬರನ್ನ ನಾವು ಹಳೆಯೊಡಂಬಡಿಕೆಯಲ್ಲಿ ನೋಡಿದ್ದೇವೆ ಪ್ರೇರೆ. ಯಾಕೆಂದ್ರೆ ಭಕ್ತನಾಗಿರುವ ಅಥವಾ ದಾನಿಯೇಲನು ಹೇಳುವಂತದ್ದು ಮಾತನ್ನ, ದಾವೀದನು ಹೇಳುವಂತದ್ದು ಮಾತನ್ನ ನೆನಪಿಗೆ ತರ್ತೇನೆ. ಕೀರ್ತನೆ 40ನೇ ಕೀರ್ತನೆ 9-10, ಕೀರ್ತನೆ 40ನೇ ಕೀರ್ತನೆಯ 9-10ನೇ ವಚನದಲ್ಲಿ ನಾವು ಗಮನಿಸುವಾಗ, ನೀನು ನೀತಿಯನ್ನು ಸಾಧಿಸಿದ ಶುಭ ಸಮಾಚಾರವನ್ನು ಧಾರಾಳವಾಗಿ ಮಹಾಸಭೆಯಲ್ಲಿ ಪ್ರಕಟಿಸಿದೆನು. ಯೆಹೋವನೇ, ನೀನೇ ಬಲ್ಲೆ. ನಿನ್ನ ನೀತಿ ಸಾಧನೆ ಮರೆಮಾಚಲಿಲ್ಲ. ನಿನ್ನ ನಂಬಿಕೆಯನ್ನು, ರಕ್ಷಣೆಯನ್ನು ಪ್ರಸಿದ್ಧಪಡಿಸಿದೆನು. ನಿನ್ನ ಕೃಪಾ ಸತ್ಯತೆಗಳನ್ನು ಮಹಾ ಸಮುದಾಯದಲ್ಲಿ ತಿಳಿಸದೇ ಇರಲಿಲ್ಲ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ದಾವೀದನು ಹೇಳುವಂತ ಮಾತುಗಳನ್ನು ಸಹ ನಾನು ನೆನಪಿಗೆ ತರ್ತೇನೆ ಪ್ರಿಯರೇ. ಮತ್ತು ನಾವು ಇನ್ನೊಂದು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಎಲ್ಲರೂ ತಿಳಿದಂತ ವಿಷಯಗಳೇ. ಈ ರಾತ್ರಿ ಕಲಿಯುತ್ತಿರುವಂತದ್ದು ಸುವಾರ್ತೆ ಹೇಳುವುದಕ್ಕೆ, ಸುವಾರ್ತೆನ ಹಂಚುವುದಕ್ಕೆ, ದೇವರ ಕುರಿತು ತಿಳಿಸುವುದಕ್ಕೆ ನಾಚಿಕೆ ಪಡಬಾರದು, ಭಯಪಡಬಾರದು, ಮತ್ತು ಹೆದರಬಾರದು, ಮತ್ತು ತರಬೇತಿ ಇಲ್ಲ ಎಂಬುದಾಗಿ ಹೇಳಬಾರದು ಪ್ರಿಯರೇ. ಆದ್ದರಿಂದ ಇವರು ಹೇಳಿದ್ದಾರೆ ಎಂಬುದಾಗಿ ಸಾಕ್ಷಿಯಾಗಿ ಇದನ್ನು ನಾವು ಕಲಿತಾ ಇದ್ದೇವೆ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ಬರುವಾಗ ಇಲ್ಲಿ ಹುಟ್ಟು ಕುರುಡನಿಗೆ ಕರ್ತನಾದ ಯೇಸು ಕ್ರಿಸ್ತನು ಕಣ್ಣನ್ನು ಕೊಟ್ಟ ನಂತರ ಅವ್ರು ಹೇಳುವಂತ ಒಂದು ಮಾತನ್ನು ನಾವು ಗಮನಿಸ್ತೇವೆ. 3 ಸಾರಿ ಪ್ರಶ್ನೆ ಮಾಡಿದಾಗ ಆ ಎಲ್ಲ ವಿಷಯಗಳು ನಮ್ಗೆ ಗೊತ್ತುಂಟು. ಯಾಕೆಂದ್ರೆ ಇಲ್ಲಿ ನೋಡ್ತೇವೆ ಪ್ರಿಯರೇ, ಭಯ, ಇಲ್ಲೊಂದು ಭಯ ಇದೆ. ಯಾರಿಗೆ? 22ನೇ ವಾಕ್ಯ 9:22 ಯೋಹಾನ ಸುವಾರ್ತೆ. ಅವನ ತಂದೆ ತಾಯಿಗಳು ಯೆಹೂದ್ಯರಿಗೆ ಅಂಜಿದ ಕಾರಣ ಈ ಪ್ರಕಾರ ಹೇಳಿದರೆ. ಯಾಕೆಂದ್ರೆ ಯಾರಾದರೂ ಯೇಸುವನ್ನ ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದ್ರೆ ಅಂತವ್ರಿಗೆ ಬಹಿಷ್ಕಾರ ಆಗ್ತಾರೆ. ಆದ್ದರಿಂದ ಈ ಕುರುಡನ ತಂದೆ ತಾಯಿಗಳು ಹೇಳೋದಕ್ಕೆ ಹಂಚಿಕೊಂಡ್ರು, ಹೋಗಿ ಅವನ್ನೇ ಕೇಳ್ಕೊಳ್ರಿ ಎಂಬುದಾಗಿ ಸುಲಭವಾಗಿ ಉತ್ತರ ಹೇಳ್ಬಿಟ್ರು ಅವರಿಗೆ. ಆದರೆ 3ನೇ ಸಾರಿ ಬಂದು ಆ ಮಗನನ್ನ ಕೇಳಿದಾಗ ಅವ್ರು ಹೇಳುವಂತ ಉತ್ತರ 2ನೇ ಸಾರಿ ನೋಡುತ್ತೆ, ಬರುವಂತ ಹೇಳಿ ಎಂಬುದಾಗಿ ಹೇಳುವಾಗ ಒಳ್ಳೆ ಮಾತನ್ನ ಹೇಳ್ತಾರೆ. ನಿಮಗೆ 27ನೇ ವಾಕ್ಯ, ನಿಮಗೆ ಆಗಲೇ ಹೇಳಿದನೆಲ್ಲ ನೀವು ಕೇಳಲಿಲ್ಲ, ಯಾಕೆ ತಿರುಗಿ ಕೇಳಬೇಕೆಂದಿದ್ದೀರಿ? ಆತನ ಶಿಷ್ಯರಾಗುವುದಕ್ಕೆ ನಿಮಗೆ ಮನಸ್ಸಿದೆಯೋ?
ಈ ಹುಟ್ಟು ಕೂಡನ ತಂದೆ ತಾಯಿ ಎದುರಿದರು. ಕಣ್ಣು ಕೊಟ್ಟ ದೇವರು, ಅದ್ಭುತ ಮಾಡಿದ ಕರ್ತನು. ನಾನು ಕುರುಡನಾಗಿದ್ದೆ, ದಾರಿ ಕಾಣದಿದ್ದೆ, ಬೆಳಕು ನನಗೆ ಗೊತ್ತಿರಲಿಲ್ಲ, ಕತ್ತಲಲ್ಲಿ ಜೀವಿಸುತ್ತಿದ್ದೆ, ಎತ್ತ ತಂದೆ ತಾಯಿಗಳ ಮುಖ ನಾನು ನೋಡಿರಲಿಲ್ಲ, ಅದನ್ನು ನೋಡುತ್ತಿದ್ದೇನೆ. ನನಗೆ ದೃಷ್ಟಿ ಕೊಟ್ಟವನು, ನನಗೆ ಬೆಳಕ ನೋಡುವಂತೆ ನನಗೆ ಬೆಳಕನ್ನ ಕೊಟ್ಟ ಆತನು ಇಗೋ ಕರ್ತನಾದ ಯೇಸು ಕ್ರಿಸ್ತನು. ಆತನ ಶಿಷ್ಯರಾಗುವುದಕ್ಕೆ ನೀವು ಮನಸ್ಸಿದೆಯಾ? ಎಷ್ಟೊಂದು ಹೆದರದೆ ಪ್ರೇರೆ ಅವನ ತಂದೆ ತಾಯಿಗಳು ಎದುರ್ತಿದ್ದಾರೆ. ಯಾಕೆ? ಮೇಲ್ಗಡೆ ಅದಕ್ಕೆ ಉತ್ತರ ಇದೆ, ಬಹಿಷ್ಕಾರ ಆಗ್ತಾರೆ. ಹೌದು ಪ್ರೇರೆ, ಸುವಾರ್ತೆ ಹೇಳುವುದಕ್ಕೆ ಹೇಳುವಾಗ ಬಹಿಷ್ಕಾರ ಆಗ್ತಾರೆ. ಯೇಸುವಿನ ನಾವು ನಂಬಿಕೆ ಕೊಟ್ಟಿದ್ದೇವೆ ಹೇಳಿದಾಗ ಸ್ವಜನರಿಂದ, ಸ್ವಬಂಧುಗಳಿಂದ, ಸ್ವಗ್ರಾಮಗಳಿಂದ ಇದು ಇವತ್ತಿಗೂ ಇದೆ. ಬಹಿಷ್ಕಾರ, ನಿಂದೆ, ಅವಮಾನ ನಡೀತಾ ಇದೆ. ಕಳೆದ ತಿಂಗಳಲ್ಲಿ ದೇವರ ಮಕ್ಕಳು ಸುವಾರ್ತೆ ಹೇಳಿದಾಗ ನಮ್ಮ ಸಹೋದರ ಸಭೆಗಳಲ್ಲಿ ಅವ್ರನ್ನ ಒಂದು ಚಿಕ್ಕಮಗಳೂರು ಪ್ರಾಂತದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಆದಂತ ಘಟನೆಗಳನ್ನ ನೋಡ್ತೇವೆ. ಇದೆ ನಿಂದೆ, ಅವಮಾನ ಎಲ್ಲ ಇದೆ ಪ್ರೇರೆ. ಆದರೆ ಇದರದೇ ನಾಚಿಕೆ ಪಡದೆ, ಅಂಜದೆ, ಸಮಯ ಸಿಕ್ಕಿದಾಗ ಮತ್ತು ಸುವಾರ್ತೆ ಹೇಳುವಾಗ ನೋಯಿಸದೆ, ಕರ್ತನಾದ ಯೇಸು ಕ್ರಿಸ್ತನು ಯಾರು, ಆತನೇನು ಮಾಡಿದ್ದಾನೆ. ಈಗ ಸುವಾರ್ತೆ ಹೇಳುವಂತ ಸಮಯದಲ್ಲಿ ನಾವು ಮತ್ತೊಂದನ್ನ ಬೆರಳಿಟ್ಟು ತೋರಿಸಿ ಹೇಳಿದಾಗ ನೋವಾಗುತ್ತದೆ. ನಾವು ಸುವಾರ್ತೆಯನ್ನು ಕಲಿಸಿಕೊಡುವಾಗ ಹೇಳ್ತೇವೆ, ಸುವಾರ್ತೆ ಸಾರುವಂತವರು ದೇವರ ವಾಕ್ಯ ಹೇಳಿದ ಹಾಗೆ ಪಾರಿವಾಳದಂತೆ ನಿಷ್ಕಪಟಿಗಳು, ಸರ್ಪದಂತೆ ಜಾಣರಾಗಿ ಸುವಾರ್ತೆ ಸಾರಬೇಕು. ಸುವಾರ್ತೆ ಸಾರುವಾಗ ಈಗ ನಾವು ಟಿವಿಗಳಲ್ಲಿ ನೋಡ್ತೇವೆ ಪ್ರೇರೆ. ಟಿವಿಯಲ್ಲಿ ಯಾವ್ದಾದ್ರು ಒಂದು ವಿಷಯ ನಾವು ಒಂದು ವೇಳೆ ವಾರ್ತೆ ನೋಡ್ತಿರ್ಬೇಕಾದ್ರೆ ಅಡ್ವರ್ಟೈಸ್ ಬರುತ್ತೆ. ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೆಲವು ಸಾರಿ ಬರುವಂತದ್ದು ಈ ಕ್ಲೋಸ್ ಅಪ್ ಕಂಪ್ನಿ ಟೂತ್ ಪೇಸ್ಟ್ ಇವ್ರು ಹೇಳ್ತಾರೆ ನನ್ನ ಕ್ಲೋಸ್ ಅಪ್ ಅಲ್ಲಿ, ಅಥವಾ ಕೋಲ್ಗೇಟ್ ಕಂಪ್ನಿ ಅನೇಕ ವಿಷಯಗಳು. ಇವ್ರು ಕೋಲ್ಗೇಟ್ ಹೇಳ್ತಾರೆ ನನ್ನ ಪೇಸ್ಟ್ ಅಲ್ಲಿ ಉಪ್ಪಿದೆ ಅಂದ್ರೆ ನೀವು ಕಲಿಯುವಂಥದ್ದು ಡಾಬರ್ ರೆಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಎಂಬುದಾಗಿ ಇವ್ರು ಹೇಳಲ್ಲ. ನನ್ನ ಕೋಲ್ಗೇಟ್ ಕಂಪ್ನಿಯಲ್ಲಿ ಉಪ್ಪಿದೆ, ಆದ್ದರಿಂದ ನಿಮ್ಮ ಹಲ್ಲುಗಳಿಗೆ ತಿಕ್ಕಿದಾಗ ಹಲ್ಲು ನೋವು ಹೋಗುತ್ತೆ, ಬೆಳುಪಾಗುತ್ತೆ, ಅಷ್ಟೇ ಹೇಳ್ತಾರೆ. ಅಷ್ಟೇ ಅವರು ಇಲ್ಲಿ ಹೇಳುವಂಥದ್ದು. ಸುವಾರ್ತೆನ ಸಾರುವಾಗ ಆ ಒಂದು ಹುಡುಗಿ ಈ ಯಜಮಾನನು ನೀನು ಅವನ ಹತ್ತಿರ ಇಷ್ಟೇ ಪರಿಚಯ ಮಾಡಿಕೊಟ್ಲು. ಮತ್ತೆ ಇಲ್ಲಿ ಹೇಳಿದಾಗ ರಾಜರು ತೆಗೆದುಕೊಳ್ಳುವಂತ ರಾಜಭೋಜನಗಳು ದ್ರಾಕ್ಷರಸವನ್ನು ಕೂಡ ನಾನು ಅಮಲೆ ಇರುವುದಿಲ್ಲ, ನಾನು ಅಶುದ್ಧ ಆಗುವುದಿಲ್ಲ. ಯಾಕೆಂದ್ರೆ ನನ್ನ ಶುದ್ಧನಾದ ಮಹೋನ್ನತನ ದೇವರ ಮಗನೆಂಬುದಾಗಿ ದೇವರನ್ನು ಕುರಿತು ಪರಿಚಯ ಮಾಡಿಕೊಟ್ಟಂತ ದಾನಿಯೇಲನು ಈ ಹುಟ್ಟು ಕುರುಡನು ತಾನು ಕಣ್ಣು ಪಡೆದುಕೊಂಡಿದ್ದನ್ನ, ತಾನು ದೃಷ್ಟಿ ಹೊಂದಿದ್ದನ್ನ ನಾನು ಕಣ್ಣು ಕೊಟ್ಟವನ ಆತನೇ. ನೀವ್ ಯಾಕೆ ಅಷ್ಟರ ಪ್ರಶ್ನೆ ಕೇಳ್ತೀರ? ನಿಮಗೂ ಏನಾದ್ರೂ ಅದ್ಭುತಗಳಾಗ್ಬೇಕಾ? ನಿಮಗೆ ಸ್ವಸ್ಥತೆ ಹೊಂದಬೇಕಾ? ನಿಮಗೆ ಪಾಪ ಪರಿಹಾರ ಆಗಬೇಕಾ? ನೀವು ದೇವರ ಮಕ್ಕಳಾಗ್ಬೇಕಾ? ಆತನ ಶಿಷ್ಯರಾಗ ನಿಮ್ಗೆ ಮನಸ್ಸಿದೆಯಾ? ಆಗ್ರಿ ಪ್ರೇರೆ. ಸುಲಭವಾಗಿ ಸರಳವಾಗಿ ಹೇಳುವಂತ ಒಂದು ಮಾತುಗಳನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಯಾಕೆಂದ್ರೆ ನಾವು ಗಮನಿಸುವಾಗ ಆ ಸುವಾರ್ತೆ ವಿಷಯವಾಗಿ 1 ಕೊರಿಂಥಿ 1ನೇ ಅಧ್ಯಾಯದ 18ನೇ ವಾಕ್ಯ ನೋಡುವಾಗ, ಕೊರಿಂಥದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಏನು ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿವರೆಗೂ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಪೌಲನು ಹೇಳ್ತಾನೆ. ಯಾವ ಮಾತು? ಶಿಲುಬೆಯ ವಿಷಯವಾದಂತ ಒಂದು ಮಾತು. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂತ ಮಾತು, ರಕ್ತ ಸುರಿಸಲ್ಪಟ್ಟಂತ ಮಾತು. ಅನೇಕರು ಉಚಿತವಾಗಿ ತಲೆ ಹಾಡಿಸಿದರು. ನಮಗಾದರೂ, ಯಾರಿಗೆ? ರಕ್ಷಣೆ ಮಾರ್ಗದಲ್ಲಿ ನಮಗಾದರೂ ದೇವರ ಶಕ್ತಿ ಎಂಬುದಾಗಿ ಪೌಲನು ಕೊರಿಂಥಿ ಪತ್ರಿಕೆಗಳನ್ನು ಗಮನಿಸ್ತೇವೆ ಪ್ರೇರೆ. ಪೇತ್ರನು ಬರೆಯಲ್ಪಟ್ಟ 1ನೇ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಪೇತ್ರನು ಸಹ ಹೇಳುವಂತ ಒಂದು ಮಾತನ್ನ ನಾವು ಗಮನಿಸೋಣ. ಇಲ್ಲಿ ಸಹ ನೋಡ್ತೇವೆ, ಆದ್ರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸಲಿ. ಬಾಧೆ, ಹಿಂಸೆದ ನಾಚಿಕೆ ಪಡದೆ, ದುಃಖ ಪಡದೆ, ಹೆದರದೆ, ತಾನು ಯಾರೆಂಬುದಾಗಿ ಪ್ರೇರೆ ಕರ್ತನ ಕುರಿತು ಪರಿಚಯ ಮಾಡಿಕೊಳ್ಳಬೇಕು, ಸ್ವಾರ್ಥ ಹೇಳಬೇಕು. ಋಣ ಪ್ರೇರೆ ಪೌಲ ಹೇಳುವಂತದ್ದು ಮಾತೊಂದು, ಋಣ ನಮ್ಮ ಮೇಲೆ ಇದೆ. ದೇವರ ಮಕ್ಕಳಾಗಿ ಕರೆಯಲ್ಪಟ್ಟು ಆತನ ಮಕ್ಕಳಾಗಿ ಆಶೀರ್ವದಿಸಲ್ಪಟ್ಟು ಆತನಿಂದ ಅನೇಕ ಆಶೀರ್ವಾದಗಳನ್ನ ಪಡೆದು ನಾವು ಹೇಳ್ತೇವೆ, ದೇವರೇ ಇವತ್ತು ನಾನು ಏನಾಗಿದ್ದೀನಲ್ಲ ನಿನ್ನ ಕೃಪೆಯಪ್ಪ, ನಾನು ಶೂನ್ಯ ಮಾತದವನು. ಒಳ್ಳೇದು, ದೇವರ ಸ್ತೋತ್ರ ಉಂಟಾಗಲಿ. ಇಷ್ಟೊಂದು ಆಶೀರ್ವದಿಸಲ್ಪಟ್ಟ ನಾವುಗಳು ಆಶೀರ್ವಾದ ಮಾಡಿದ ಕರ್ತನ, ಕಣ್ಣು ಕೊಟ್ಟ ಕರ್ತನ ಬಗ್ಗೆ ಈ ಹುಟ್ಟು ಕೂಡ ತಂದೆ ತಾಯಿಗಳಿಗೆ ಎದುರುಕೊಂಡಿದ್ರೆ ಎಷ್ಟಾಗ್ತಿತ್ತು. ಇವತ್ತು ದೇವರ ಮಕ್ಕಳಾಗಿ ಆರಿಸಲ್ಪಟ್ಟರು ನನ್ನೊಡನೆ ಈ ಜೂಮ್ ಕೂಟದಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ಭಕ್ತರಿಗೂ, ಎಲ್ಲಾ ದೇವಜನರಿಗೂ ಕರ್ತನು ಒಂದಲ್ಲ ಒಂದು ರೀತಿ ಮೇಲನ್ನು ಮಾಡಿದ್ದೇನೆ ಪ್ರೇರ. ನಾನು ಏನು ಮಾಡಿಲ್ಲ ಎಂಬುದಾಗಿ ಹೇಳೋದಕ್ಕೆ ಅವಕಾಶನೇ ಇಲ್ಲ.
ಆತನಿಂದ ಎಲ್ಲ ಆಶಿಸಲ್ಪಟ್ಟವರೇ, ಆತನಿಂದ ಅನೇಕ ಮೇಲುಗಳನ್ನು ಹೊಂದಿದಂತವರೇ, ಆತನ ನಡೆಸುವಿಕೆ, ಆತನ ಕಾಯುವಿಕೆ ಅನುದಿನವೂ ಪ್ರತಿಕ್ಷಣವೂ ಹಾಗಾದ್ರೆ ಮೇಲನ್ನ ಪಡೆದ ನಾವುಗಳು, ಆತನ ದಯೆ ಹೊಂದಿರುವಂತ ನಾವುಗಳ ಪ್ರೇರೆ ಜೀವಿತ ಕಾಲದಲ್ಲಿ ಈ ಜೀವನ ಯಾತ್ರೆಯಲ್ಲಿ ಒಬ್ಬರಿಗಾದ್ರೂ ಸುವಾರ್ತೆ ಹೇಳದೆ ಹೋದರೆ ದೇವರು ಕರ್ತನ ಸ್ವಾಮಿ ಹೇಳಿದ ಹಾಗೆ ಆ ಒಂದು ಅಂಜೂರದ ಗಿಡ, ಅದೊಂದು ದ್ರಾಕ್ಷಿ ಗಿಡವನ್ನ ನೆಟ್ಟು ಅದಕ್ಕೆ 3 ವರ್ಷ ಒಳ್ಳೆ ಗೊಬ್ಬರ ನೀರನ್ನ ಹಾಕಿ ಅದು ಫಲಕೊಳ್ಳಿಲ್ಲ ಅಂದ್ರೆ ಹೇಗೆ ಕಡಿದು ಬಿಸಾಡುತ್ತಾರೋ ಪ್ರಿಯ ದೇವಚಂದ್ರೆ, ಯೇಸುವನ್ನ ಕ್ರಿಸ್ತನಾಗಿ ರಕ್ಷಕನಾಗಿ ನಂಬಿಕೊಂಡು ಅಂಗೀಕಾರ ಮಾಡಿ ರಕ್ಷಿಸಲ್ಪಟ್ಟು ದೀಕ್ಷನ ಪಡೆದು ಸಭೆಯಲ್ಲಿ ದೇವರ ಮಕ್ಕಳಾಗಿ ಆರಿಸಲ್ಪಟ್ಟು ಈ ಜೀವನ ಯಾತ್ರೆಯಲ್ಲಿ ಪ್ರಿಯ ದೇವಚಂದ್ರ ನಾವಿರೋದ ಸ್ಥಳಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ರು, ವಿದ್ಯಾರ್ಥಿಗಳಾಗಿದ್ರು, ಕೂಲಿ ಕೆಲಸ ಮಾಡ್ತಾ ಇದ್ರು, ಏನೇ ಮಾಡ್ತಾ ಇದ್ರು, ತಾವಿರುವಂತ ತಮ್ಮ ಸ್ನೇಹಿತರಿಗೆ, ತಮ್ಮ ಬಂಧುಗಳಿಗೆ, ನೆರೆಹೊರೆಯವರಿಗೆ ನಾವು ದಿನ ಸುವಾರ್ತೆ ಹೇಳಬೇಕು. ಕನಿಷ್ಠ ಪಕ್ಷ ವರ್ಷಕ್ಕೆ ಒಬ್ಬರನ್ನಾದರೂ ಕರ್ತನ ಬಳಿಗೆ ನಡೆಸುವಂಥದ್ದು ಪ್ರೇರೆ. ಅನೇಕ ಸಲ ಹೇಳುವಂಥದ್ದು, ಪರಲೋಕಕ್ಕೆ ಮಹಿಮೋನ್ನತನ ದೇವರ ಸನ್ನಿಧಿಗೆ ಹೋಗುವಾಗ ನಾವೇನ್ ತೆಗೆದುಕೊಂಡು ಹೋಗ್ತೇವೆ? ಒಬ್ಬ ತಂದೆ, ಒಬ್ಬ ಅಣ್ಣ ತನ್ನ ತಂಗಿಯ ಮನೆಗೆ ಹೋಗುವಾಗ, ಒಬ್ಬ ತಂದೆ ಮಗಳ ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋದ್ರೆ ಆ ಮಗಳು ಎಷ್ಟು ದುಃಖ ಪಡ್ತಾಳೆ. ಯಾಕಂದ್ರೆ ಆ ಮಗಳ ಒಂದು ಆಸೆ ನಮ್ಗೆ ಗೊತ್ತಿರುತ್ತೆ ಪ್ರೇರೆ. ಅಥವಾ ತಂದೆ ಮಗಳ ಆಸೆ ಗೊತ್ತಿರುವಂತವನು ಖಾಲಿ ಕೈಯಲ್ಲಿ ಹೋದ್ರೆ ಎದು ನೋಡ್ತಾ ಇರ್ತಾಳೆ, ಖಾಲಿ ಕೈಯಲ್ಲಿ ಬಂದಿರಲ್ಲ ಅಪ್ಪ ಪಡ್ತಾನ ಒಂದು. ಆದ್ರೆ ಆಸೆ ಅಣ್ಣ ಹೋಗುವಾಗ, ಯಾಕೆ ಹೇಳ್ತಂದ್ರೆ ನಾವು ಪರಲೋಕಕ್ಕೆ ಹೋಗುವಾಗ, ಪಟ್ಟಣಕ್ಕೆ ನಾವು ಸೇರುವಾಗ ನಮ್ಮ ಜೊತೆಯಲ್ಲಿ ನಮ್ಮ ಕೈಯಲ್ಲಿ ಒಂದು ಆತ್ಮ ಇಲ್ಲದೆ ಹೋದರೆ ಪ್ರಿಯ ದೇವಜನರೇ ಪ್ರಯೋಜನವೇನು? ಕರೆಯಲ್ಪಟ್ಟಿದ ಪ್ರತಿನಿತ್ಯ ನಾವಾದ್ರೆ ಪ್ರತಿ ಬೆಳಿಗ್ಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಕರ್ತನೆ ಆತನೆ. ಆಶೀರ್ವಿಸಲ್ಪಟ್ಟು ಆತನ ಅನೇಕ ಬಹುಮಾನಗಳನ್ನ ಪಡೆದು ಆತನ ದಯೆಯನ್ನು ಹೊಂದಿ ಈ ಶ್ರೇಷ್ಠವಾದ ಶುಭ ಸಂದೇಶವನ್ನು ಸಾರೋದಕ್ಕೆ ನಾಚಿಕೆ ಪಟ್ಟು ಹೆದರಿಕೊಂಡು ನನ್ ಕೆಲಸ ಅಲ್ಲ ಎಂಬುದಾಗಿ ಕಳ್ಳ ನೆವ ಉತ್ತರಗಳನ್ನು ಕೊಟ್ಟುಕೊಂಡು ಜೀವನ ಯಾತ್ರೆ ಮಾಡಿ ಮುಗಿಸ್ಕೊಂಡು ಹೋದ್ರೆ ದೇವ ಜನರೇ, ನೀನು 100 ಪ್ರಾರ್ಥನೆ ಮಾಡಿ ದಿನೆಷ್ಟೋ ತನಗೆ ಬರುವಂತ ಎಲ್ಲ ಕಾಣಿಕೆಯನ್ನು ಕೊಟ್ರು ಒಂದು ಆತ್ಮವನ್ನು ದೇವರ ಕಡೆಗೆ ನಡೆಸಲಿಲ್ಲ ಅಂದ್ರೆ, ಯಾಕಂದ್ರೆ ನೀವು ಫಲ ಕೊಡುವಂತ ಆಗಿರಬೇಕು. ಅವನು ಸುವಾರ್ತೆ 15ನೇ ವಾಕ್ಯ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡುವರಾಗಿರಬೇಕು, ಆ ಫಲವು ನಿಲ್ಲುವಂತದ್ದಾಗಿರಬೇಕು. ಕ್ರಿಸ್ತನ ಸಹೋದರ ಸಹೋದರಿಯರೇ, ಎಷ್ಟು ಜನ ಇವತ್ತು ಕರ್ತನ ಮುಂದೆ ತನ್ನ ದೇಶ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಎಷ್ಟು ಜನ ತನ್ನ ಒಡ ಹುಟ್ಟಿದ ಸಂಬಂಧಿಕರು ನಾಶವಾಗುತ್ತಿರುವಾಗ, ಎಷ್ಟು ಜನ ತಮ್ಮ ಸ್ನೇಹಿತರು ಪಾಪದಲ್ಲಿರುವಾಗ, ಎಷ್ಟು ಜನ ತನ್ನ ಜೊತೆಯಲ್ಲಿ ಉದ್ಯೋಗ ಮಾಡುತ್ತ ಉದ್ಯೋಗಿಗಳು ಇನ್ನು ದುಷ್ಟರಾಗಿ ನಡೆಯುತ್ತಿರುವಾಗ ಅವರಿಗಾಗಿ ಕರ್ತನ ಮುಂದೆ ಎಷ್ಟು ಜನ ಕಣ್ಣೀರಾಗ್ತಾ ಇದ್ದೀರಿ? ಪ್ರತಿನಿತ್ಯ ನಾನು ನನ್ನ ಮನೆಯವರು ಎಂಬುದಾಗಿ ನಮಗೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದೇ ಮಾಡೋಣ, ಆದ್ರೆ ನಾಶನ ಮಾರ್ಗದಲ್ಲಿರುವಂತವರಿಗೋಸ್ಕರ. ಹಿರೇಮೇನೆ ಪ್ರಲಾಪ ಗ್ರಂಥ ನಮಗೆ ಗೊತ್ತುಂಟು. ಸ್ವಜನರು ನಾಶವಾದ ಕಾರಣ ನನ್ನ ಕಣ್ಣೀರು ಹೊಳೆ ಹೊಳೆಯಾಗಿ ಹರಿಯುವಂಥದ್ದು. ದೇವಚಂದ್ರರು, ಸ್ವಜನರು ನಾಶವಾಗುತ್ತಿದ್ದಾರೆ. ಅನೇಕರು ಇನ್ನು ನಾಶ ಮಾರ್ಗದ ಇವತ್ತು ಅನೇಕ ಯವನಸ್ಥರು ಭಯಂಕರವಾದ ದುಶ್ಚಟಗಳಲ್ಲಿದ್ದಾರೆ. ಇಂಥವರಿಗೋಸ್ಕರವಾಗಿ, ಯಾಕಂದ್ರೆ ಸಭೆಯಲ್ಲಿ ನಡೆಯುವಂತ ಎಲ್ಲಾ ಕೂಟಗಳಲ್ಲಿ ಬಹಳಷ್ಟು ಜನ ಭಾಗಿಯಾಗ್ತಾರೆ, ಆದ್ರೆ ಪ್ರಾರ್ಥನೆ ಕೂಟಕ್ಕೆ ಬರೋದು ಬಹಳ ಕಷ್ಟ ಎಂಬುದಾಗಿ ನೋಡ್ತೀವಲ್ಲ. ಯಾಕೆ? ಪ್ರಾರ್ಥನೆ ಕೂಟ ದೇವರ ಮುಂದೆ ಬೇಡಿಕೊಳ್ಳುವಂಥದ್ದು. ಆ ಪ್ರಾರ್ಥನೆ, ಯಾಕೆಂದ್ರೆ ನಾವು ನೋಡ್ತೇವೆ ಎಲ್ಲದಕ್ಕಿಂತ ಮೊದಲು ಅಧಿಕಾರಿಗಳಿಗೋಸ್ಕರವಾಗಿ. ಯಾಕೆ? 1 ತಿಮೋಥಿ 2:4 ವಾಕ್ಯ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬ ದೇವರ ಚಿತ್ತ. ಮತ್ತೆ ಯಾರಪ್ಪ ನೆರವೇರಿಸ್ತಾರೆ? ನಾವುಗಳು ತಾನೆ. ದೇವ ಜನರೇ, ಸುವಾರ್ತೆಯನ್ನ ಸಾರಬೇಕು. ನನ್ನ ನೆನಪಿಗೆ ಬಂದಂತ ಒಂದು ವಾಕ್ಯ ಪೌಲನು ತಾನು ಹೇಳಿದಂಥದ್ದು ಗಮನಿಸೋಣ. ಆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 13ನೇ ವಾಕ್ಯ. ಇಲ್ಲಿ ಈ ವಾಕ್ಯ ನೋಡೋಣ ಪ್ರೇರೆ. ನಾವು ಅನೇಕ ಸಾರಿ ಆ ಸಬೂಬನ್ನ ಅಥವಾ ನೆವ ಎಂಬುದಾಗಿ ಹೇಳ್ತೀವಲ್ಲ, ಇಲ್ಲಿ ನೋಡ್ರಿ ಪೌಲನಿಗೆ ಎಂತ ಸ್ಥಿತಿ ಇತ್ತು. ನನ್ನ ಶರೀರದಲ್ಲಿ ನಿಮ್ಮ ಬೇಸರಿಕೆಗೆ ಆಸ್ಪದವಾದದ್ದನ್ನು ನೀವು ಈನೈಸಲಿಲ್ಲ, ಹೋಕರಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಯಾಕೆಂದ್ರಲ್ಲಿ ಅವ್ರ ಜೊತೆಯಲ್ಲಿದ್ದಾಗ ಪೌಲನು ಸುವಾರ್ತೆ ಅಲ್ಲಿ ನೋಡ್ತೇವೆ, ನಾನು ನಿಮ್ಮಲ್ಲಿದ್ದು ಮೊದಲನೇ ಸಾರಿ ನಿಮಗೆ ಸುವಾರ್ತೆ ಸಾರಿದ್ದನ್ನು ನೀವೇ ಬಲ್ಲಿರಿ. 13ನೇ ವಾಕ್ಯ. ನನ್ನ ಶರೀರಕ್ಕೆ ಅಸೌಖ್ಯವಿದ್ದುದರಿಂದ ನಾನು ನಿಮ್ಮಲ್ಲಿದ್ದು ಮೊದಲನೇ ಸಾರಿ ನಿಮಗೆ ಸುವಾರ್ತೆ ಅಂದ್ರೆ ಅಸೌಖ್ಯದಲ್ಲಿದ್ದಾರೆ. ನೋಡಿ ಕೆಳಗಡೆ ನೋಡ್ರಿ ಏನ್ ಹೇಳುತ್ತೆ, ನನ್ನ ಶರೀರದಲ್ಲಿ ನಿಮ್ಮ ಬೇಸರಿಗೆ ಆಸ್ಪದವಾದನ್ನು ನೀವು ಈನೈಸಲಿಲ್ಲ, ಹೋಕರಿಸಲಿಲ್ಲ. ಅಂದ್ರೆ ಎಂತ ಒಂದು ವೇಳೆ ಆ ಶಾರೀರಿಕವಾದಂಥದ್ದು ಬಲಹೀನತೆ ಪೌಲನಿಗಿತ್ತು.
ವಾಕರ್ಸಿಲ್ ಎಂಬುದಾಗಿ ನೋಡುವಾಗ ಆ ಒಂದು ತಿರಸ್ಕಾರ ಮಾಡುವಂಥದ್ದು ಅನೇಕ ಕಾಯಿಲೆಗಳು ಇರುವಾಗ ಪ್ರೇರೆ ಒಂದು ವೇಳೆ ಅಂತ ಬಲಹೀನತೆಯಲ್ಲಿಯೂ ಆ ರೋಗದಲ್ಲಿಯೂ ಆ ಶ್ರಮೆಯಲ್ಲಿಯೂ ಆ ದುಃಖದಲ್ಲಿಯೂ ಗಲಾತಿದರಿಗೆ ಹೇಳುವಂತ ಒಂದು ಮಾತನ್ನು ಗಮನಿಸ್ತೇವೆ. ಪೌಲ ಹೇಳ್ತಿದ್ದಾನೆ 4:13 ಹೇಳುವಂಥದ್ದು ಮಾತನ್ನ ಪ್ರೇರೆ ಸ್ವಲ್ಪ ಯಾಕಂದ್ರೆ ನಾವು ನೋಡಿದ್ರೆ మీరు నాకు అన్యాయము చేయలేదు మొదటిసారి శరీర దౌర్బల్యము కలిగిన నేను ಎಂಬುದಾಗಿ ತಿರುಳು ಬರೆಯಲ್ಪಟ್ಟೆ. ದೌರ್ಬಲ್ಯತೆ ಬಲಹೀನತೆ ಆದ್ರೂ ಅಂತ ಬಲಹೀನತೆಯಲ್ಲಿಯೂ ಪೌಲ ಹೇಳ್ತಾನೆ నేను సువార్త మీకు ప్రకటించితినని మీరు ఎరుగుదురా. ಗಮನಿಸಿದ ಪ್ರೇರೆ ನಾವು ಸುವಾರ್ತೆ ಸಾರಬೇಕಾದ್ರೆ ಕಷ್ಟ ಇರಬಾರ್ದು, ರೋಗ ಇರಬಾರದು, ನಿಂದೆ ಇರಬಾರದು. ಎಲ್ಲ ಚೆನ್ನಾಗಿದ್ದಾಗ ಮಾತ್ರ ನಾವು ಸುವಾರ್ತೆ ಪ್ರೇರೆ ಅನುಕೂಲವಾದ ಸಮಯದಲ್ಲಿಯೂ ಅನಾನುಕೂಲವಾದ ಸಮಯದಲ್ಲಿಯೂ ಸುವಾರ್ತೆನ ಸಾರುತ್ತಾ ಇರಬೇಕು. ನಾಚಿಕೆ ಪಡಬಾರದೆಂಬುದಾಗಿ ನಾವು ಗಮನಿಸ್ತಾ ಇಲ್ಲ ಪ್ರೇರೆ. ಭಕ್ತರಾಗಿರೋ ಪೌಲನು ತಿಮೋತಿನಿಗೆ ಬರೆಯಲ್ಪಟ್ಟಂತ 2ನೇ ಪತ್ರಿಕೆ 2 ತಿಮೋತಿನಿಗೆ ಪೌಲನು ಬರೆಯಲ್ಪಟ್ಟಂತ 2ನೇ ಪತ್ರಿಕೆಯ 2ನೇ ಅಧ್ಯಾಯದ 8ನೇ ವಾಕ್ಯವನ್ನು ಓದಿಕೊಂಡು ಈ ಕೂಟವನ್ನು ನಾವು ಮುಗಿಸಿಕೊಳ್ಳೋಣ. 2ನೇ ಅಧ್ಯಾಯದ 8ನೇ ವಚನ ಇಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೋ, ಇದೇ ನಾನು ಸಾರುವ ಸುವಾರ್ತೆ. ಏನ್ ಸಾರಬೇಕು ನಾವು? ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಯಾಕೆ ಸತ್ತನು? 1 ಕೊರಿಂಥಿ 15ನೇ ಅಧ್ಯಾಯ 3ನೇ ವಾಕ್ಯ. ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು, ಓಡಲ್ಪಟ್ಟನು. 3ನೇ ದಿನ ಮೃತ್ಯುಂಜಯನಾಗಿ ಸಮಾಧಿಯಿಂದ ಎದ್ದು ಬಂದನು. ಅದೇ ನಾನು ಸಾರುವ ಸುವಾರ್ತೆ. ಏನ್ ಸಾರಬೇಕು? ಕರ್ತನಾದ ಯೇಸು ಕ್ರಿಸ್ತನ ಜನನ, ಜೀವನ, ಮರಣ ಮಧ್ಯದಲ್ಲಿ ಆತನ ಮಾಡಿದ ಅದ್ಭುತ ಕಾರ್ಯಗಳನ್ನು ನಾವು ಹೇಳ್ಬೋದು. ಸಾಕ್ಷಿಗಾಗಿ ನಮಗೆ ಮಾಡಿದ್ದು, ನಮಗೆ ಮಾಡಿದ ಮೇಲುಗಳನ್ನು ಹೇಳುವಾಗ, ನಮ್ಮ ಸ್ನೇಹಿತರ ಸಂಗಡ ಹಂಚಿಕೊಳ್ಳುವಾಗ ನಾನೇನಾಗಿದ್ದೆ, ನನ್ನ ಜೀವನ ಯಾತ್ರೆ ಬಹಳಷ್ಟು ಅನೇಕರು ಕಳೆದ ಫೆಬ್ರವರಿ 17ರಲ್ಲಿ ನೀವು ಸಹ ಗಮನಿಸಿದ್ರಿ. ಈಗ ಸ್ಪಷ್ಟವಾದ ಮಾತು ಬರ್ತಾ ಇದೆ. ಆ 17ನೇ ತಾರೀಕು ನನ್ನ ಕಂಡಂತ ಅನೇಕ ನಮ್ಮ ಜೊತೆ ಸೇವಕರು, ಅನೇಕರು ಸಂಬಂಧಿಕರು ಭಯಪಟ್ಟರು. ವೈದ್ಯರು ಹೇಳ್ತಾ ಇದ್ರು ಇದು ಬಹಳಷ್ಟು ಬೇಗ ಗುಣವಾಗಲ್ಲ, ಕೇವಲ 15 ದಿನದಲ್ಲಿ ಮಾತ್ರ, ಈಗ ಯಾವ ಮೆಡಿಸಿನ್ ಇಲ್ಲ. ಇದರ ಹಿಂದಿರುವಂತ ಶಕ್ತಿ ಯಾವುದು? ಒಂದು ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥನೆ ಮಾಡುವಾಗ ಮುಂಜಾನೆ ವೇಳೆಯಲ್ಲಿ, ದೇವರೇ ಇನ್ನ ಈ ಚಿಕ್ಕ ವಯಸ್ಸಿಗೆ ನನಗೆ ಯಾವ್ದಂತ ಒಂದು ಅನೇಕ ಹೇಳುವಾಗ ಅದೊಂದು ಸ್ಟ್ರೋಕ್ ಎಂಬುದಾಗಿ ಪ್ರೇರೆ, ಸ್ಟ್ರೋಕ್ಗೆ ಸಂಬಂಧಪಟ್ಟಂತ ಒಂದು ವ್ಯಾಧಿ ಆಗಿತ್ತು. ಹೇಗೆ ಎಂಬುದಾಗಿ ಕುಟುಂಬವಾಗಿ ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ಕೊಟ್ಟಂತ ಒಂದು ಮಾತು ನನ್ನ ಜ್ಞಾಪಕಕ್ಕೆ ಬಂದಿತ್ತು, ನನ್ನ ಧೈರ್ಯಪಡಿಸಿದ್ದು ಪ್ರೇರೆ. ಒಳ್ಳೆ ಶ್ರೇಷ್ಠವಾದಂತ ಒಂದು ಮಾತನ್ನ ನಾನು ಯಾವಾಗಲೂ ಮರೆಯೋದಿಲ್ಲ ಪ್ರೇರೆ. ದೇವರು ಹೇಳ್ತಾರೆ, ನಾನು ನಿನ್ನನ್ನ ಕೈ ಬಿಡುವುದಿಲ್ಲ ಎಂಬುದಾಗಿ ಪ್ರೇರೆ. ಕತ್ತಿಯಿಂದಲ್ಲ ಬಲದಿಂದಲ್ಲ ಎಂಬುದಾಗಿ ಹೊಸಯನ ಗ್ರಂಥ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ನಾನು ಯಹೂದ ವಂಶದ ವಾತ್ಸಲ್ಯವಿಟ್ಟು ಅವರನ್ನು ಉದ್ಧರಿಸುವೆನು, ಬಿಲ್ಲು, ಕತ್ತಿ, ಕಾಳಗ, ಕುದುರೆ, ರಾಹುತ ಈ ಮೂಲಕದಿಂದಲ್ಲ, ಅವರ ದೇವರ ಯೆಹೋವನ ಬಲದಿಂದಲೇ ಅವರನ್ನ ರಕ್ಷಿಸುವನು ಅಂದನು. ಈ ವಾಕ್ಯ ನನಗೆ ನೆನಪಿಗೆ ಬಂತು. ಪ್ರಾರ್ಥನೆ ಮಾಡದೆ, ಮೆಡಿಸಿನ್ ಎಲ್ಲ ಕರ್ತನೆ, ಒಂದು ವೇಳೆ ನಿನಗೆ ಇಷ್ಟವಿಲ್ಲದ ಕಾರ್ಯಗಳಿಂದ ನಡೆದನ್ನು ಕ್ಷಮಿಸು. ಪ್ರದೇವಚಂದ್ರ ನನಗೆ ಹೇಳುವ ಉದ್ದೇಶ, ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಾನು ಯಾಕೆ ಹೇಳಿದೆ, ಆ ಒಂದು ಸ್ಥಿತಿಯಿಂದ ಹೊರಗಡೆ ಬರಬೇಕಾದ್ರೆ ಯಾವ್ದೊಂದು ರೀತಿ ವೈದ್ಯರು ಹೇಳಿದ್ರು, ಕನಿಷ್ಠ ಅದನ್ನ ಗೂಗಲ್ ಸಹ ಸರ್ಚ್ ಮಾಡಿ ನೋಡ್ತಾ ಇದ್ವಿ. ಈ ವ್ಯಾಧಿ ಕನಿಷ್ಠ 6 ರಿಂದ 9 ತಿಂಗಳು ಬೇಕು. ಕರ್ತನ ಮಹಾಕೃಪೆ ನಿಮ್ಮ ಮುಂದೆ ಸಜೀವನಾಗಿ ನಿಂತಿದ್ದೇನೆ. ಯಾವ ಮೆಡಿಸಿನ್ ಇಲ್ಲ. ಕಳೆದ ಸರ್ ವಾಕ್ಯ ಸಂದೇಶ ಕೊಡುವಾಗ ಕನ್ನಡಕ ಧರಿಸಿದ್ರೆ, ಇವತ್ತು ಅದು ಇಲ್ಲ. ಕಾರಣ ದೇವರೆಲ್ಲರೂ ಗುಣಪಡಿಸಿದ್ದಾನೆ. ಯಾಕೆ ಹೇಳಿದ್ರೆ, ದೇವರು ಮಾಡಿದ ಈ ಮೇಲುಗಳು ನಮ್ಮ ಸ್ನೇಹಿತರಿಗೆ ಗೊತ್ತುಂಟು, ನಮ್ಮ ಸಂಬಂಧಿಕರಿಗೆ ಗೊತ್ತುಂಟು, ನಮ್ಮ ನೆರೆಯವರಿಗೆ. ಮತ್ತೆ ಅವ್ರು ಹೇಳುವಾಗ ನಾನು ಇವತ್ತು ಏನಾಗಿದ್ದೇನೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಸಾಕ್ಷಿ ಹೇಳುವುದಕ್ಕೆ. ಸುವಾರ್ತೆ ಹೇಳುವಾಗ ಎದರದೆ ಭಯಪಡದೆ. ಈಗ ದಾನಿಯೇಲನು ತನ್ನ ದೇವರಿಂದ ಒಂದು ಮೇಲುಗಳನ್ನ ಅಗ್ನಿಗುಣ ತಪ್ಪಿಸಿಕೊಂಡಿದ್ದನ್ನ 6ನೇ ಅಧ್ಯಾಯದಲ್ಲಿ ಬರುವಾಗ ಆ ಧೈರ್ಯ ಹೇಳಬೇಕಾದ್ರೆ, ದಾನಿಯೇಲನ ದೇವರು ಯಾರಾಗಿದ್ದಾನೆ? ದಾನಿಯೇಲ ಅರಿತುಕೊಂಡಿದ್ದ, ದಾನಿಯೇಲ ಸಮರ್ಪಣೆ ಮಾಡಿಕೊಂಡಿದ್ದ. ಈಗೋ ನಾಮನಿಗೆ ಹೇಳುವಂತ ಒಂದು ಹುಡುಗಿ ಅರಿತುಕೊಂಡಿದ್ದು ದೇವರಂತ ಮಹಾದೇವರೆಂಬುದಾಗಿ. ಆ ಕಣ್ಣನ್ನು ಪಡೆದುಕೊಂಡ ಹುಟ್ಟು ಕುರುಡ ಕಣ್ಣನ್ನು ಪಡೆದುಕೊಂಡಿದ್ದ. ಪ್ರಿಯ ಜನರೇ, ಸುವಾರ್ತೆ ಹೇಳೋದಕ್ಕೆ ನಾವು ನಾಚಿಕೆ ಬಿಡಬಾರದು. ಸುವಾರ್ತೆ ಸಾರೋದಕ್ಕೆ ದೇವರು ನಮಗೆ ಮಾಡಿದ ಮೇಲುಗಳನ್ನು ಮರೆಮಾಚಬಾರದು. ನಾನು ಇವತ್ತೇನಾಗಿದ್ದೇನೋ ಅದು ನನ್ನ ಕರ್ತನ ಕೃಪೆ. ವಸ್ತ್ರವಿಲ್ಲದವನಾಗಿದ್ದೆ, ಊಟವಿಲ್ಲದವನಾಗಿದ್ದೆ, ಮನೆ ಇಲ್ಲದವನಾಗಿದ್ದೆ, ಏನು ಕೆಲಸಕ್ಕೆ ಬಾರದವನಾಗಿದ್ದೆ. ಜನರೇ, ಅನೇಕ ಸಾರಿ ಹೇಳುವಾಗ ನನ್ನ ಸ್ಥಿತಿನ ಹೇಳ್ತೇನೆ. ಒಂದೊಂದು ಸಾರಿ ನಮ್ಮ ಸ್ವಂತ ಗ್ರಾಮಕ್ಕೆ ಹೋದಾಗ ನಮ್ಮ ತಂದೆ ತಾಯಿ
ಮನೆಯಲ್ಲಿ ಕುಳಿತುಕೊಂಡಾಗ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕರೀತಾ ಇದ್ರು. ಆ ಕುಳಿತುಕೊಂಡಂತ ಸಮಯದಲ್ಲಿ ಲೈನಾಗಿ ಕೂರ್ತಾ ಇದ್ರು ನನ್ನ ತಂಗಿ, ನನ್ನ ಅಣ್ಣ, ನನ್ನ ಅಪ್ಪ. ಕುಳಿತುಕೊಂಡ್ರು ಲೆಕ್ಕ ಮಾಡುತ್ತಿದ್ದು ನನಗೆ ಈ ವರ್ಷ ಬಡ್ಡಿ ಎಷ್ಟು ಬರುತ್ತೆ, ಅವ್ರವ್ರು ಲಕ್ಷಾಂಗಟ್ಲೆ ಮಾತಾಡ್ತಾ ಇದ್ರು. ಕಾರಣ ನಮ್ಮನ್ನ ಕರೆದೇ ಮಾತಾಡಿದ್ರು. ಕಾರಣ ನಮ್ಮನ್ನ ಟೀಕೆ ಮಾಡಬೇಕು. ಕಾರಣ ಏನಂದ್ರೆ, ನೀನ್ ಏನ್ ಪಡ್ಕೊಂಡಿದ್ದೆ ದೇವರಿಂದ? ಕರ್ತನ ಯೇಸು ಕ್ರಿಸ್ತನು ಎಲ್ಲವನ್ನು ಕೊಟ್ಟ ನಂತರ ಈಗ ಹೇಳ್ತಾರೆ, ದೇವರು ನಿನ್ನ ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ. ಪ್ರಿಯರೇ, ಅವರ ಕಣ್ಣಿಗೆ ಕಾಣಬೇಕು ಕರ್ತನು ಮಾಡಿದ ಮೇಲುಗಳು. ಅದನ್ನ ನಾವ್ ಹೇಳ್ಬೇಕು. ನಾವು ಇವತ್ತೇನಾಗಿದ್ದೇನೋ ಎಲ್ಲ ಕರ್ತನ ಕೃಪೆ. ಹಾಗೆ ನಾವು ಸ್ವಾರ್ಥ ಸಾರುವಾಗ ನಾಚಿಕೆ ಪಡದೆ, ಹೆದರದೆ, ಪೌಲನು ಹೇಳಿದ ಒಂದು ಮಾತನ್ನ ನಾವು ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಳ್ಳುವಾಗ 1ನೇ ಅಧ್ಯಾಯದ 15ನೇ ವಾಕ್ಯ ನಾವು ನೋಡ್ತೇವೆ. ಪ್ರೇರೆ, ಸುವಾರ್ಥ ವಿಷಯ ನಾನು ನಾಚಿಕೊಳ್ಳುವನಲ್ಲ, ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದೆ ಪ್ರೇರೆ. ಬಲವಾಗಿರುವಂತಹ, ಶ್ರೇಷ್ಠವಾಗಿರುವಂತ, ನಾಶನ ಮಾರ್ಗದ ಹುಚ್ಚು ಮಾತು ನಮಗಾದರೂ ದೇವರ ಶಕ್ತಿ. ಈ ಶಕ್ತಿಕರವಾದ, ಈ ಆನಂದಕರವಾದ ಮಾತುಗಳನ್ನ ಪೌಲನಿಗೆ ಶರೀರ ಬಲಹೀನವಾಗಿದ್ದರು, ಅನೇಕರು ಓಕರಿಸಿಕೊಳ್ಳುವಂತ, ಸಹಿಸಲಾರದ ರೀತಿಯ ಒಂದು ವ್ಯಾಧಿ ಇದ್ದರು, ನಾನು ಮೊದಲ ಸಾರಿ ನಿಮಗೆ ಸ್ವಾರ್ಥ ಸಾರಿದ ಎಂಬುದಾಗಿ ಹೇಳ್ತಾ ಇದ್ದೇನೆ ಪ್ರೇರೆ. ಅನುಕೂಲವಾದ, ಅನಾನುಕೂಲವಾದ, ಬಲಹೀನರಾಗಿದ್ದರು, ಬಲವಾಗಿದ್ದರು, ಊಟವಿದ್ದರು, ಇಲ್ಲದೆ ಇದ್ರು, ವಸ್ತ್ರ ಇದ್ದರು, ಇಲ್ಲದೆ ಹೋದರು, ಕರ್ತನಾದ ಯೇಸು ಕ್ರಿಸ್ತನ ಕುರಿತು ತಿಳಿಸಲೇಬೇಕು. ಋಣ ತೀರಿಸಬೇಕಾದೊಂದು ಋಣ, ಈ ಒಂದು ಭಾರ, ಒಂದು ಋಣ ನನಗಿದೆ ಎಂಬಂತ ನಂಬಲಿರುವುದಾದರೆ ಇವತ್ತೇ ಈ ಕ್ಷಣದಿಂದಲೇ ಯಾರಿಗೆ ಸುವಾರ್ಥ ಸಾರಬೇಕು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ ಪ್ರೇರೆ. ನಾವು ಕಲಿಸಿಕೊಡ್ತೇವೆ. ನಮ್ಮ ಸ್ನೇಹಿತರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ತ ಸಂಬಂಧಿಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ನೆರೆಹೊರೆಯವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜೊತೆಲಿ ಕೆಲಸ ಮಾಡುವಂತವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ನಮ್ಮ ಭಾರತ ದೇಶದ 140 ಕೋಟಿ ಜನರ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿಯೂ ಪ್ರಸಂಗಿ ಗ್ರಂಥದಲ್ಲಿ ಹೇಳಿದ ಮಾತು, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಅದೊಂದಿನ ಫಲ ಕೊಡುತ್ತೆ ಪ್ರಿಯರೇ. ಆ ಪ್ರಾರ್ಥನೆ ಎಂಬ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋಣ, ದುಃಖದಿಂದ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿಯೂ ಸುವಾರ್ತೆಯನ್ನ ನಾಚಿಕೆಗೊಳ್ಳದೆ ಧೈರ್ಯವಾಗಿ ಹೇಳೋದಕ್ಕೊಂದು ಸಮಯ ಸಿಗುತ್ತದೆ. ಸಿಕ್ಕಿದಾಗ ಸರಳವಾಗಿ, ಸುಲಭವಾಗಿ ಸುವಾರ್ತೆಯನ್ನು ಹೇಳೋಣ. ಅನೇಕರನ್ನ ಕರ್ತನ ಕಡೆಗೆ ಕರೆತರೋಣ. ಹಾಗೆ ಕರೆತರೋದಕ್ಕೆ ದೇವರು ನಮ್ಮನ್ನು ನಡೆಸಲಿ. ಆ ಕರ್ತನ ತಾನೇ ವಾಕ್ಯಗಳನ್ನ ಆಶೀರ್ವದಿಸಿ